ಮೊಟ್ಟ ಮೊದಲಿಗೆ ಬ್ರಹ್ಮಶ್ರೀ ಪಿತಾಮಹ ಡಾಕ್ಟರ್ ಸುಭಾಷ್ ಪತ್ರಿಜಿ ಅವರಿಗೆ ಹಾಗೂ ಸ್ವರ್ಣಮಾಲ ಪತ್ರಿಯಮ್ಮನವರಿಗೆ ಕೂಡ ನನ್ನ ಆತ್ಮಪೂರ್ವಕ ನಮಸ್ಕಾರಗಳನ್ನ ತಿಳಿಸುತ್ತಾ, ನನ್ನ ಆಧ್ಯಾತ್ಮಿಕ ಗುರುಗಳಾದ ಸನ್ಮಾನ್ಯ ಶ್ರೀ ಪ್ರಭಾವತಿ ಅಮ್ಮನವರಿಗೆ ಹಾಗೂ ಮಹಾವತಾರ್ ಬಾಬಾಜಿ ಅವರಿಗೆ ಕೂಡ ನನ್ನ ಆತ್ಮಪೂರ್ವಕ ನಮಸ್ಕಾರಗಳನ್ನ ತಿಳಿಸುತ್ತಾ ಈ ದಿನದ ಒಂದು ಸತ್ಸಂಗವನ್ನ ಸ್ಟಾರ್ಟ್ ಮಾಡೋಣ ಮಾಸ್ಟರ್ಸ್. ಈ ದಿನದ ನಾನು ತಗೊಂಡಿರೋ ಟಾಪಿಕ್ ಬಂದು ಕರ್ಮಚಕ್ರ ಅಂತ. ಕರ್ಮಚಕ್ರ ಅನ್ನೋ ಒಂದು ಪುಸ್ತಕ ಭೀಮನೇನಿ ವಂಶೀಕರಣ್ ಮಾಸ್ಟರ್ ಅವರು ಈ ಪುಸ್ತಕವನ್ನ ಬರ್ದಿರೋದು. ಕರ್ಮಚಕ್ರ ಶಿಕ್ಷೆ ಅಲ್ಲ ಶಿಕ್ಷಣ ಅಂತ ಒಂದು ಹೆಡ್ಲೈನ್ ಕೊಟ್ಟಿದ್ದಾರೆ. ಈ ತರ ಪುಸ್ತಕ ಬರುತ್ತೆ. ಆಲ್ಮೋಸ್ಟ್ ಕೆಲವ್ರು ಕೇಳಿರ್ಬೋದು, ಸ್ಪಿರಿಚುಯಾಲಿಟಿಯಲ್ಲಿ ಇರೋರು ಈ ಪುಸ್ತಕದ ಬಗ್ಗೆ ಓದಿರ್ಬೋದು. ಕೆಲವರು ಅದಕ್ಕೆ ಸಂಬಂಧಪಟ್ಟ ಹಾಗೆ ಕೆಲವ್ರಿಗೆ ಗೊತ್ತಿಲ್ಲದೆ ಇರೋರಿಗೆ ಇದು ತುಂಬಾ ಉಪಯೋಗ ಆಗುತ್ತೆ. ಈ ಒಂದು ಪುಸ್ತಕ ನಾನು ಎಷ್ಟೋ ವರ್ಷದ ಹಿಂದೆ ತರಿಸ್ಕೊಂಡು ಓದಿ ಹಾಗೆ ಅದನ್ನೆಲ್ಲ ಅಡಾಪ್ಟ್ ಮಾಡ್ಕೊಂಡು ನನ್ನ ಎಷ್ಟೋ ಕರ್ಮಗಳಿಂದ ಕೂಡ ನಾನು ಕ್ಲಿಯರ್ ಕೂಡ ಆಗಿದ್ದೀನಿ. ಹಾಗಾಗಿ ಈ ಪುಸ್ತಕನ ನಾನು ಹೇಳ್ಬೇಕು ಅಂತ ಅನಿಸ್ತು. ಕರ್ಮ ಅಂತಂದ್ರೆ ನಾವು ಏನ್ ಅನ್ಕೊಂತೀವಿ, ಪ್ರತಿಯೊಂದು ಕೂಡ ಕೆಲಸ ಕಾರ್ಯ ಏನೇ ಮಾಡೋದಿದ್ರು ಕೂಡ ಅದು ಪ್ರತಿಯೊಂದು ಕರ್ಮನೇ ಆಗಿರುತ್ತೆ. ಆದ್ರೆ ಅದ್ರಲ್ಲಿ ಒಳ್ಳೇದು ಮತ್ತೆ ಕೆಟ್ಟದ್ದು ಎರಡೂ ಇರುತ್ತೆ. ಒಳ್ಳೇದ್ ಮಾಡಿದಾಗ ಒಳ್ಳೆ ಕರ್ಮ, ಕೆಟ್ಟದ್ ಮಾಡಿದಾಗ ಕೆಟ್ಟ ಕರ್ಮ ಅಂತ. ಈಗ ಯಾವ್ದಾದ್ರು ಒಂದು ನಾವ್ ತೊಂದ್ರೆ ಅನುಭವಿಸ್ತಾ ಇದ್ರೆ ಇದೇನಪ್ಪಾ ನಮ್ ಕರ್ಮ, ಇದು ಈ ತರ ಶಿಕ್ಷೆ ಅನುಭವಿಸ್ತಾ ಇದೀವಿ ಅಂತ ನಾವ್ ಅಂದ್ಕೊಂತೀವಿ. ಬಟ್ ಅದು ಶಿಕ್ಷೆ ಆಗಿರೋದಿಲ್ಲ. ನಾವು ಯಾವ್ದೋ ಒಂದು ಲೈಫ್ ಟೈಮ್ ಅಲ್ಲಿ ಏನೋ ಮಾಡ್ ಬಂದಿರ್ತೀವಿ ಅಥವಾ ಯಾವ್ದೋ ಏನೋ ತೊಂದ್ರೆನಾದ್ರು ಕೊಟ್ಟು ಬಂದಿರ್ತೀವಿ, ಅದನ್ನ ವಾಪಸ್ ಪಡ್ಕೊಳ್ತಾ ಇರ್ತೀವಿ. ವಾಪಸ್ ಹೇಗೆ ನಮಗೆ ಅದು ಸಿಗ್ತಾ ಇರುತ್ತೆ. ಈಗ ಹೇಗೆ ನಾವು ಅಡಿಗೆ ಮಾಡಿರ್ತೀವಿ ಅಂದ್ರೆ ಆ ಅಡಿಗೆಯ ಒಂದು ಸ್ವಾದ ರುಚಿ ಸವಿಬೇಕು ಅಂದ್ರೆ ಅದು ಕೆಟ್ಟೋದಿದ್ರು ಒಳ್ಳೇದಿದ್ರು ಅದ್ ನಮ್ದೇ ಆಗಿರುತ್ತೆ. ನಾವ್ ಏನೇನೆಲ್ಲ ಇಂಗ್ರೀಡಿಯೆಂಟ್ ಹಾಕಿ ಅಡಿಗೆ ಮಾಡಿರ್ತೀವಿ, ಆ ಒಂದು ಸಾಮಾನು ಹೇಗೆ ಹಾಕಿರ್ತೀವಿ ಅದಕ್ಕೆ ಸರಿಯಾಗಿ ಅಡಿಗೆ ರುಚಿ ಅನ್ನೋದು ಬಂದಿರುತ್ತೆ. ಅಡಿಗೆ ರುಚಿ ಬರ್ಬೇಕಂದ್ರೆ ಆ ತರ ಇರ್ಬೇಕಾಗತ್ತೆ. ಇಲ್ಲ ಅಂದ್ರೆ ನಾವ್ ಏನೂ ಸರಿಯಾಗಿ ಹಾಕ್ಲಿಲ್ಲ ಅಂದ್ರೆ ಖಂಡಿತ ಅಡಿಗೆ ರುಚಿ ಆಗಲ್ಲ, ರುಚಿಸೋದಿಲ್ಲ ಕೂಡ. ಏನಿದು ಉಪ್ಪಿಲ್ಲ ಅಥವಾ ಹುಳಿ ಇಲ್ಲ ಅಂತನೋ ಅಥವಾ ಏನೋ ಎಲ್ಲಾ ಇದು ಕೂಡ ಏನೋ ಒಂದು ಕಮ್ಮಿ ಆಗಿದೆ ಅಂತನೋ ಆ ತರ ಎಲ್ಲ ಮಾತಾಡ್ತಾ ಇರ್ತಾರೆ ಮನೆಯಲ್ಲಿ. ಅದೇ ತರಹದಲ್ಲಿ ಇಲ್ಲಿ ಕರ್ಮ ಕೂಡ ಏನ್ ಮಾಡ್ ಬಂದಿರ್ತೀವಿ ಆ ಕರ್ಮವನ್ನ ನಾವು ವಾಪಸ್ ತಗೊಳ್ತಾ ಇರ್ತೀವಿ. ಅದು ಒಳ್ಳೇದಿದ್ರು ಸಹ ಕೆಟ್ಟದಿದ್ರು ಸಹ. ಒಳ್ಳೇದಿದ್ರೆ ಒಳ್ಳೆ ಕರ್ಮವನ್ನ ಭೋಗ ಮಾಡ್ತಾ ಇರ್ತೀವಿ. ಯಾವ ತರದಲ್ಲಿ? ಸಂತೋಷ ಅನುಭವಿಸೋದು, ಆಮೇಲೆ ಒಂದು ರಾಜ ವೈಭೋಗದಿಂದ ಇರೋದು, ಅಥವಾ ಯಾವ್ದೋ ಲಾಟ್ರಿ ಹೊಡಿಯೋದು, ಅಥವಾ ಎಲ್ಲೋ ಒಂದು ಪ್ರಯಾಣ, ಒಂದು ಒಳ್ಳೆ ಕಡೆ ಪ್ರಯಾಣ ಹೋಗೋದು, ಅಥವಾ ಏನೋ ಒಂದು ಎಂಜಾಯ್ಮೆಂಟ್ ಅಥವಾ ಸೈಟ್ ಆಗೋದು, ಅಥವಾ ಮನೆ ತಗೊಳ್ಳೋದು, ಅಥವಾ ಜ್ಯುವೆಲ್ರಿದ ಆಗಿರ್ಬೋದು. ಈ ತರ ಮೆಟೀರಿಯಲ್ ಲೈಫಿಗೆ ಸಂಬಂಧಪಟ್ಟಂಗೆ ಆದ್ರೂ ಈ ತರ ಎಲ್ಲ ಆಗಿರ್ಬೋದು. ಒಟ್ಟಾಗಿ ಸಂತೋಷವಾಗಿರ್ತೀವಿ ಒಂದು ಒಳ್ಳೆ ಕರ್ಮ ಆದ್ರೆ. ಕೆಟ್ಟ ಕರ್ಮ ಆಯ್ತು ಅಂದ್ರೆ ಯಾವ ತರ ಅನುಭವಿಸ್ತೀವಿ? ರೋಗ ಅಥವಾ ಆಕ್ಸಿಡೆಂಟ್ ಆಗೋದು, ಅಥವಾ ಯಾರೋ ಬಂದು ದಿಢೀರ್ ಅಂತ ಏನೋ ಒಂದು ರೌಡಿಸಮ್ ತೋರ್ಸ್ಬಿಟ್ಟು ಏನೋ ಹೊಡೆದಾಕ್ ಹೋಗ್ಬಿಡ್ತಾರೆ, ಹಾಸ್ಪಿಟ್ಲಿಗೆ ಹೋಗಿ ಅಡ್ಮಿಟ್ ಆಗೋದು. ಅಥವಾ ಹಿಂಗೆ ಇನ್ನು ಅನೇಕ ತರಹದಲ್ಲಿ ಏನೇನು ನೆಗೆಟಿವ್ ಆಗಿ ನಾವ್ ಏನೇನ್ ಹೇಳ್ಕೋಬಹುದು ಅಥವಾ ನಮ್ಮ ಲೈಫಲ್ಲಿ ಏನೇನ್ ಆಗ್ಬೋದು ಆ ತರ ಎಲ್ಲಾ ರೀತಿಯಲ್ಲೂ ಆಗ್ಬೋದು. ಪ್ರಾಣಿಗಳಿಗೆ ಹಿಂಸೆ ಕೊಟ್ಟಿದ್ರೆ ಪ್ರಾಣಿಗಳಿಂದ ನಮಗೆ ತೊಂದರೆ ಕೂಡ ಆಗುತ್ತೆ. ಯಾವ ತರದಲ್ಲಿ? ಹಾವಿಗೆ ಯಾವ್ದೋ ಜನ್ಮದಲ್ಲಿ ನಾವು ತೊಂದರೆ ಕೊಟ್ಟು ಹೊಡೆದು ಬಡ್ದು ಏನೋ ಸಾಯಿಸಿ ಏನೋ ಮಾಡಿದೀವಿ ಅಂದ್ರೆ ಈ ಜನ್ಮದಲ್ಲಿ ಮತ್ತೆ ನಮಗೆ ಏನಾಗುತ್ತೆ? ಹಾವಿನಿಂದ ಕಚ್ಚೋದು, ಅಥವಾ ಹಾವಿನ ಭಯ ಆಗೋದು, ಅಥವಾ ಹಾವು ಅಂದ್ರೆ ಸಾಕು ಆ ವರ್ಡ್ ಕೇಳಿದ್ರೆ ಭಯ, ಅಥವಾ ಒಂದು ಫೋಟೋದಲ್ಲಿ ಅಥವಾ ವಿಡಿಯೋದಲ್ಲಿ ಎಲ್ಲೇ ನೋಡಿದ್ರು ಭಯ. ಹಾವು ಅಂದ್ರೆ ಆ ತರ ಭಯ ಆತಂಕ ಇರುತ್ತೆ. ಯಾಕೆ ಅಂದ್ರೆ ಆ ಹಾವಿಗೇನೋ ನಾವು ಮಾಡಿರ್ತೀವಿ, ಅದರ ಒಂದು ಭಯವನ್ನ ನಾವು ಈ ಒಂದು ಲೈಫ್ ಟೈಮ್ ಅಲ್ಲಿ ಅನುಭವಿಸ್ತಾ ಇರ್ತೀವಿ. ಅಂದ್ರೆ ಅಷ್ಟು ಮಟ್ಟದ್ದು ದೊಡ್ಡ ಮಟ್ಟದ ನಾವು ಮಾಡಿ ಬಂದಿರ್ತೀವಿ. ಒಂದ್ ಸ್ವಲ್ಪ ಮಟ್ಟಿಗಾದ್ರೂ ನಾವು ಕರ್ಮವನ್ನ ಅನುಭವಿಸ್ತಾನೆ ಇರ್ತೀವಿ. ಆ ಲೆವೆಲಿಗೆ ಅದೇ ಇದೆ. ಇಲ್ಲಿ ಕರ್ಮ ಚಕ್ರದಲ್ಲಿ ಕೂಡ ಪುಸ್ತಕದಲ್ಲಿ ನಮ್ಗೆ 3 ವಿಧದ ಕರ್ಮಗಳನ್ನ ತಿಳಿಸ್ತಾ ಇದ್ದಾರೆ. ಒಂದು ಸಂಚಿತ ಕರ್ಮ, ಇನ್ನೊಂದು ಪ್ರಾರಬ್ಧ ಕರ್ಮ, ಆಗಾಮಿ ಕರ್ಮ ಅಂತ. ಈ 3 ವಿಧದ ಕರ್ಮಗಳ ಪರಿಚಯಲ್ಲಿ ನಮಗೆ ಮಾಡಿಸ್ತಾ ಇದ್ದಾರೆ. ಈ ಸಂಚಿತ ಕರ್ಮದಲ್ಲಿ ಒಂದು ಗತಕಾಲದಲ್ಲಿ ಅಂದ್ರೆ ನಾವು ಲೈಫ್ ಟೈಮ್ ಹಿಂದಿನ ಆ ಒಂದು ಜನ್ಮದಲ್ಲಿ ಅಥವಾ ಗತ ಜನ್ಮಗಳಲ್ಲಿ ಮಾಡಿದಂತಹ ಒಂದು ಪಾಪ ಮತ್ತೆ ಪುಣ್ಯ, ಆ ಒಂದು ಕರ್ಮಗಳ ಪಟ್ಟಿ ಇರುತ್ತೆ. ಅದನ್ನ ಅಲ್ಲಿ ಎಂಟ್ರಿ ಮಾಡಿರ್ತಾರೆ. ಆ ಎಂಟ್ರಿ ಏನಿರುತ್ತೆ ಅದನ್ನ ಅದಕ್ಕೆ ಸಂಬಂಧಪಟ್ಟ ಹಾಗೆ ಅವರವರ ಪಟ್ಟಿಯಲ್ಲಿ ದಾಖಲಾಗಿರುತ್ತೆ. ಹೇಗೆ ಒಂದು ಹಾಸ್ಪಿಟಲ್ಗೆ ಹೋದಾಗ ಅವ್ರದ್ದೇ ಆದ ಒಂದು ಕೇಸ್ ಶೀಟ್ ಒಂದು ರೆಡಿ ಆಗಿರುತ್ತೆ. ಅವ್ರದ್ದೇ ಏನು ಕಾಯಿಲೆ, ಯಾಕೆ ಬಂದಿದೆ, ಏನಕ್ ಬಂದಿದೆ, ಯಾವಾಗಿಂದ ಬಂದಿದೆ, ಯಾರಿಂದ ಬಂದಿದೆ, ಯಾವ ಡಾಕ್ಟರ್ ಹತ್ರ ತೋರಿಸಿದ್ರು, ಏನು ಎತ್ತ ಅಂತ ಎಲ್ಲ ಒಂದು ಫೈಲ್ ಇಟ್ಕೊಂಡು ಹೋಗಿರ್ತಾರೆ. ಆ ಫೈಲ್ ಅವ್ರದ್ದೇ ಆದ ಫೈಲ್ ರೆಡಿ ಇರುತ್ತೆ. ನೋಡಿದ ತಕ್ಷಣ ಡಾಕ್ಟರ್ ಗೊತ್ತಾಗುತ್ತೆ, ಹೌದು ಇವ್ರು ಯಾರ್ಯಾರ ಹತ್ರ ಹೋಗಿದ್ರು, ಎಲ್ಲೆಲ್ಲಿ ಹೋಗಿದ್ರು, ಏನೇನ್ ಮೆಡಿಸಿನ್ ತಗೊಂಡಿದ್ರು, ಈಗ ಏನೇನ್ ತಗೊಳ್ತಾ ಇದಾರೆ, ಏನು ಎತ್ತ ಅಂತ ಡೀಟೇಲ್ಸ್ ಇರುತ್ತೆ ಅಲ್ಲಿ.
ಅದನ್ನ ನೋಡಿದ ತಕ್ಷಣ ಡಾಕ್ಟ್ರು ಅದೇನೋ ಅದೆಲ್ಲ ಅವ್ರಿಗೆ ಕೊಡ್ತಾರೆ. ಅದೇ ತರಹದಲ್ಲಿ ಇಲ್ಲಿ ಕೂಡ ನಮ್ಗೆ ಸಂಬಂಧಪಟ್ಟ ಹಾಗೆ ಪಾಪ ಮತ್ತೆ ಕರ್ಮ ಅಂದ್ರೆ ಪಾಪ ಮತ್ತೆ ಪುಣ್ಯಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ರೆಕಾರ್ಡಿಂಗ್ ಇರುತ್ತೆ ಅಲ್ಲಿ. ಆ ರೆಕಾರ್ಡಿಂಗ್ ನ ಆಕರ್ಷಕ್ ರೆಕಾರ್ಡ್ಸ್ ಅಂತ ಕರೀತಾರೆ, ಅಥವಾ ಗುಪ್ತ ಚಿತ್ರಗಳಂತ ಕರೀತಾರೆ. ಇದನ್ನ ಸಂಚಿತ ಕರ್ಮ ಅಂತ ಇಲ್ಲಿ ಕರೀತಾ ಇದ್ದಾರೆ. ಆ ರೆಕಾರ್ಡಿಂಗ್ ಅಲ್ಲಿ ಆ ಒಂದು ಪಾಪ ಪುಣ್ಯವನ್ನ ಅಲ್ಲಿ ಎಂಟ್ರಿ ಮಾಡಿರ್ತಾರೆ. ನೆಕ್ಸ್ಟ್ ಪ್ರಾರಬ್ಧ ಕರ್ಮದಲ್ಲಿ ನಾವು ಏನು ಒಂದು ಮರಣ ಹೊಂದುತ್ತೀವಿ ಆ ಟೈಮ್ ಅಲ್ಲಿ, ಆ ಮೇಲಿನ ಲೋಕಕ್ಕೆ ಹೋದ ನಂತರ ಮಾಸ್ಟರ್ಸ್ ಗಳ ಸಹಾಯವನ್ನ ಪಡ್ಕೊಂಡು ನಾವು ಮರುಜನ್ಮ ಪಡೆಯುವ ಸಮಯದಲ್ಲಿ ನೆಕ್ಸ್ಟ್ ಮತ್ತೆ ರೀಬರ್ತ್ ಆಗುವ ಟೈಮ್ ಅಲ್ಲಿ ನಮ್ಮ ಗತ ಜನ್ಮಗಳ ಪಾಪ ಪುಣ್ಯಗಳ ಪಟ್ಟಿಯನ್ನು ಪರಿಶೀಲನೆ ಮಾಡ್ಬೇಕಾಗುತ್ತಲ್ವಾ. ಈಗ ಸುಮ್ನೆ ರೀಬರ್ತ್ ಆಗೋಂಗಿಲ್ಲ. ಲಾಸ್ಟ್ ಜನ್ಮದಲ್ಲಿ ಯಾರ್ಯಾರು ಏನೇನು ಕೊಟ್ಟಿದೀವಿ, ಏನೇನ ಮಾಡಿದೀವಿ ಅದನ್ನ ನಾನು ಪಡ್ಕೋಬೇಕು, ಅದನ್ನ ನಾನು ಅನುಭವಿಸ್ಬೇಕು. ಒಳ್ಳೇದಿದ್ರೆ ಒಳ್ಳೇದು, ಕೆಟ್ಟದಿದ್ರೆ ಕೆಟ್ಟದು, ಎರಡನ್ನ ಅದನ್ನ ನೋಡ್ಕೊಂಡು ತಾಳೆ ಹಾಕ್ಬಿಟ್ಟು ನಾವು ರೀಬರ್ತ್ ತಗೋಬೇಕಾಗುತ್ತಲ್ಲ. ಆ ಸಂಬಂಧಪಟ್ಟಂಗ ಯಾವ್ದಾದ್ರು ಪ್ರಾಣಿ ಕೋಟಿಗೆ ನಾವ್ ಏನಾದ್ರು ಹಿಂಸೆ ಮಾಡಿದ್ರೆ ಅಥವಾ ಅಜ್ಞಾನದಲ್ಲಿ ಏನು ಮಾಡಿದೀವಿ ಅಂತ ಅದನ್ನ ಗ್ರಹಿಸ್ಬಿಟ್ಟು ಆ ಅಜ್ಞಾನವನ್ನ ಹೋಗ್ಲಾಡ್ಸ್ಕೊಳ್ಳೋದಿಕ್ಕೆ, ಜ್ಞಾನವನ್ನ ಸಂಪಾದನೆ ಮಾಡ್ಕೊಳ್ಳೋದಕ್ಕೋಸ್ಕರ ಪಾಪ ಪುಣ್ಯ ಕರ್ಮಗಳಿಗೆ ಸರಿ ಸಮಾನವಾದಂತಹ ಒಂದು ರೋಗ ಅಥವಾ ಭೋಗಗಳನ್ನ ನಾವು ಹೊಂದಾಣಿಕೆ ಮಾಡ್ಕೊಂಡು ಇಲ್ಲಿ ರೀಬರ್ತನ್ನ ತಗೊಳ್ತೀವಿ. ಅಂದ್ರೆ ಏನ್ ತೊಂದರೆ ಕೊಟ್ಟು ಬಂದಿರ್ತೀವಿ, ರೋಗ ಕೊಟ್ಟಿದೀವ, ಯಾರಿಗಾರು ತೊಂದರೆ ಕೊಟ್ಟಿದೀವ, ಅದೇ ತರದಲ್ಲೇ ರೋಗ ಅನುಭವಿಸೋದು ಇಲ್ಲಿ. ಹಾಗೆ ಏನ್ ಒಂದು ತೊಂದರೆ ಇಲ್ದಂಗೆ ಸಂತೋಷವಾಗಿ ಸಮಾಧಾನವಾಗಿ ನೆಮ್ಮದಿಯಾಗಿದ್ದೀವಿ ಅಂದ್ರೆ ಆ ಸಂತೋಷ ಸಮಾಧಾನ ಶಾಂತಿ ಅನ್ನೋದು, ಆ ವಾತಾವರಣ ಅನ್ನೋದು ನಮ್ಮ ಮನೆಯಲ್ಲಿ ಇರುತ್ತವೆ. ಎಷ್ಟೋ ಜನ ಮನೆಯಲ್ಲಿ ನಮ್ಮ ಮನೆ ಶಾಂತಿ ಇಲ್ಲ, ನೆಮ್ಮದಿ ಇಲ್ಲಪ್ಪ, ಇಷ್ಟೆಲ್ಲ ಕಿರಿಕಿರಿ ಆಗ್ತಾ ಇರುತ್ತೆ ಅಂತ ಹೇಳ್ತಾ ಇರ್ತಾರಲ್ಲ. ಅದ್ ಯಾಕೆ ರೀಸನ್ ಅಂದ್ರೆ ಬೇರೆ ಯಾವ್ದೋ ಲೈಫ್ ಟೈಮ್ ಅಲ್ಲಿ ಬೇರೆ ಯಾವ್ದೋ ಫ್ಯಾಮಿಲಿಗೆ ನಾವ್ ಅದೇ ಕೊಟ್ಟು ಬಂದಿರ್ತೀವಿ. ಏನ್ ಕೊಟ್ಟಿದೀವಿ ಅದು ವಾಪಸ್ ತಗೊಳ್ತಾ ಇರ್ತೀವಿ. ಹೇಗೆ ಒಂದು ಬಾಲ್ ನ ನಾವು ಊಹೆ ಮಾಡ್ಕೊಂಡ್ರೆ ಬಾಲ್ ನ ಗೋಡೆಗೆ ಹಾಕಿದ್ರೆ ಆ ಬಾಲ್ ವಾಪಸ್ ನಮ್ಗೆ ಹೇಗೆ ನಮ್ಗೆ ಉಲ್ಟಾ ಬಂದ್ ನಮ್ ಕೈಗೆ ಸಿಗುತ್ತೆ, ಅಥವಾ ಉಲ್ಟಾ ಹೇಗೆ ವಾಪಸ್ ಹಿಂದಕ್ ಬರುತ್ತೆ, ಅದೇ ತರಹದಲ್ಲಿ ಈ ಕರ್ಮ ಅನ್ನೋದು ಕೂಡ ಇಲ್ಲಿ ಅದು ನಮ್ಗೆ ತಿಳಿಸ್ತಿದ್ದಾರೆ. ಈ ಪಾಪ ಪುಣ್ಯ ಕರ್ಮಗಳಿಗೆ ಒಂದು ಸರಿಸಮಾನವಾದ ರೋಗಗಳನ್ನ ಅಥವಾ ಭೋಗವನ್ನ ನಾವು ಹೊಂದಿಸ್ಕೊಂಡು ಈ ಬಾರಿ ಜನ್ಮವನ್ನ ತಿಳುವಳಿಕೆಯಿಂದ ಇರ್ಬೇಕು ಅಂತ ಒಂದು ಡಿಸಿಷನ್ ಮಾಡ್ಕೊಂಡು ನಾವು ರೀಬರ್ತ್ ಅನ್ನ ತಗೊಳ್ತೀವಿ ಅಂತ ಹೇಳ್ತಾ ಇದ್ದಾರೆ. ಅವೇ ಪ್ರಾರಬ್ಧ ಕರ್ಮಗಳು ಅಂತ ತಿಳಿಸ್ತಾ ಇದ್ದಾರೆ. ಏನು ಒಂದು ಕೇಸ್ ಶೀಟ್ ನೋಡ್ಬಿಟ್ಟು ಪೇಷಂಟ್ ಟ್ರೀಟ್ಮೆಂಟ್ ಕೊಡ್ತಾರೆ, ಅದೇ ತರಹದಲ್ಲಿ ಆ ಒಂದು ಆತ್ಮದ ಒಂದು ಕೇಸ್ ಶೀಟ್ ನೋಡ್ಕೊಂಡು ಅದರ ಅನುಸಾರವಾಗಿ ಜನ್ಮವನ್ನ ಇಲ್ಲಿ ಪಡ್ಕೊಳ್ತವೆ ಆತ್ಮಗಳು. ಆದ್ದರಿಂದಲೇ ನಮ್ಮ ಗುರು ಹಿರಿಯರು ಏನಾದ್ರು ಕಷ್ಟ ಬಂದಾಗ ಏನ್ ಹೇಳ್ತಿದ್ರು ಅಂದ್ರೆ ಎಲ್ಲಾ ನನ್ನ ಪ್ರಾರಬ್ಧ ಅಂತ ಹೇಳ್ಕೊಳ್ತಿದ್ರು. ಅಂದ್ರೆ ಅಲ್ಲ, ಹಿಂದಿನ ಇದ್ರಿಂದ ಬಂದಿರೋದು ಅಂತ, ಅದನ್ನ ಅಳ್ಸೋದಿಕ್ಕಾಗಲ್ಲ ಅಂತ ಆ ತರದಲ್ಲಿ. ನೆಕ್ಸ್ಟ್ ಬರೋದಿಲ್ಲಿ ಆಗಾಮಿ ಕರ್ಮ. ಈ ಆಗಾಮಿ ಕರ್ಮ ಏನು ಅಂದ್ರೆ, ಈಗ ಬರ್ತ್ ತಗೊಂಡಿದೀವಿ, ಈಗ ನಾನು ಹುಟ್ಟಿದೀನಿ, ನೀವು ಎಲ್ಲರೂ ಹುಟ್ಟಿದೀರಿ. ಈ ಆಗಾಮಿ ಕರ್ಮ ಅಂದ್ರೆ ಜೀವಾತ್ಮವಾಗಿ ನಾವು ಬಂದಿದೀವಿ, ಬಂದ್ಬಿಟ್ಟು ಪ್ರಾರಬ್ಧ ಕರ್ಮವನ್ನ ಪಡ್ಕೊಂಡು ಶಿಶುವಾಗಿ ಹೇಗೆ ಒಂದು ಸಣ್ಣ ಮಗುವಿನಿಂದ ನಾವು ಬಂದು ಸ್ಟೆಪ್ ಬೈ ಸ್ಟೆಪ್ ಈ ಮಾಯೆಯಲ್ಲಿ ಮುಳುಗ್ಬಿಡ್ತೀವಿ. ನೆನ್ಪಿರಲ್ಲ, ಗತ ಜನ್ಮದ್ದು ನೆನ್ಪಿರಲ್ಲ, ಯಾರಿಗಾರು ತೊಂದರೆ ಕೊಟ್ಟಿದ್ದು ನೆನ್ಪಿರಲ್ಲ. ಹೌದು, ಇನ್ಮೇಲೆ ಈ ತರ ಮಾಡ್ಬಾರ್ದು, ಹೀಗಿರ್ಬೇಕು ಹಾಗಿರ್ಬೇಕಲ್ಲ ಅಂತ ಅಂದ್ಕೊಂಡು ಆ ಆತ್ಮ ರೀಬರ್ತನ ತಗೊಂಡಿಲಿಕ್ ಬಂದಿರುತ್ತಲ್ಲ, ಅದು ಮರ್ತ್ ಬಿಡುತ್ತೆ ಆತ್ಮ. ಅಂದ್ರೆ ನಾವು ಕೂಡ ಮರ್ತಿದೀವಿ, ನೀವು ಎಲ್ಲರೂ ಮರ್ತಿರ್ತೀವಿ ನಾವು. ಆಗ ಮರ್ತು ಆ ಮಾಯೆಯಲ್ಲಿ ಬಿದ್ದು ಹಿಂಸಾ ಪ್ರವೃತ್ತಿಯಲ್ಲಿ ಮತ್ತೆ ತೊಡಗುತ್ತೆ. ಅಂದ್ರೆ ಮತ್ತೆ ಏನು ನಾವು ಒಂದಿಷ್ಟು ಗಂಟನ್ನ ಹೊತ್ಕೊಂಡ್ ಬಂದಿದೀವಿ, ಆ ಗಂಟನ್ನ ಕ್ಲಿಯರ್ ಮಾಡ್ಕೋಬೇಕು ಅಂತ. ಹೌದು, ಇಷ್ಟೆಲ್ಲ ಕ್ಲಿಯರ್ ಮಾಡ್ಕೋಬೇಕು, ತುಂಬಾ ಭಾರ ಆಗ್ಬಿಟ್ಟಿದೆ, ಇಷ್ಟೆಲ್ಲ ನಾವು ತೊಂದರೆ ಕೊಟ್ಟಿದೀವಿ. ಆದ್ರೆ ಆ ಗಂಟನ್ನ ಆ ಹೊರೆಯನ್ನ ನಾವು ಕ್ಲಿಯರ್ ಮಾಡ್ಕೊಳ್ಳೋದ್ಕಿಂತ ಇನ್ನೂ ಹೆಚ್ಚಿಗೆ ಹೊರೆಯನ್ನ ಮತ್ತೆ ಪಡ್ಕೊಳಕ್ ಹೋಗ್ತಾ ಇರ್ತೀವಿ. ಯಾವ ತರದಲ್ಲಿ ಈ ತರ ಕರ್ಮವನ್ನ ಮಾಡೋದ್ರ ಮುಖಾಂತರವಾಗಿ ಮರಳಿ ಹೊಸ ಪಟ್ಟಿಯನ್ನ ತಯಾರಿ ಮಾಡಿಕೊಳ್ತೇವೆ. ನೆಕ್ಸ್ಟ್ ಹೊಸದೊಂದು ಲಿಸ್ಟ್ ರೆಡಿ ಆಗ್ತಾ ಬರುತ್ತೆ. ಏನ್ ಲಿಸ್ಟ್, ಕೆಟ್ಟದ್ ಏನೇನ್ ಮಾಡಿದ್ಯಾ, ಒಳ್ಳೇದ್ ಕೂಡ ಅಫ್ಕೋರ್ಸ್ ಇರುತ್ತಿಲ್ಲ ಅಂತಲ್ಲ, ಆದ್ರೆ ಕೆಟ್ಟದ್ ಜಾಸ್ತಿ ಇರ್ತಾರೆ, ಕೆಟ್ಟದ್ದು ಆಡ್ ಆನ್ ಆಗ್ತಾ ಬರ್ತಾ ಇರುತ್ತಲ್ಲಿ. ಅವುಗಳನ್ನೇ ಆಗಾಮಿ ಕರ್ಮಗಳು ಅಥವಾ ವರ್ತಮಾನ ಕರ್ಮಗಳು ಎನ್ನುತ್ತೇವೆ. ಏನೀಗ ಪ್ರೆಸೆಂಟ್ ಅಲ್ಲಿ ನಾವು ಮಾಡ್ತಾ ಬರ್ತೀವಿ ಕರ್ಮಗಳನ್ನ, ತೊಂದ್ರೆ ಏನೇನ್ ಯಾರಿಗ್ಯಾರು ಕೊಡ್ತಾ ಬರ್ತೀವಿ, ಅದನ್ನ ಆಗಾಮಿ ಕರ್ಮ ಅಂತ ಕರೀತಾರೆ. ಅಂದ್ರೆ ಪ್ರೆಸೆಂಟ್ ಅಲ್ಲಿ ಒಂದು ವರ್ತಮಾನ ಕರ್ಮಗಳು ಅಂತ ಕರೀತಾರೆ. ಈ ಒಂದು ಪಾಪ ಪುಣ್ಯಗಳ ಪಟ್ಟಿ ಪ್ರಾರಬ್ಧ ಕರ್ಮಗಳು ಎಂದರೆ ಪ್ರಸ್ತುತ ನಾವು ಅನುಭವಿಸುತ್ತಿರುವ ರೋಗ ಭೋಗಗಳು. ಆಗಾಮಿ ಕರ್ಮಗಳು ಎಂದರೆ ಜನನದಿಂದ ಮರಣದವರೆಗೂ ಗತವನ್ನ ಮರೆತು ಅಜ್ಞಾನದಿಂದ ಮಾಡುತ್ತಿರುವಂತಹ ಪಾಪ ಪುಣ್ಯಗಳು.
ಇದೇ ತರಹದಲ್ಲಿ ಮುಂಬರುವ ಕಾಲದಲ್ಲಿ ಮತ್ತೆ ಅನುಭವಿಸ್ಬೇಕಾದಂತಹ ಒಂದು ಪಟ್ಟಿ ಅಂತ ಅರ್ಥ ಅಂತ ಇಲ್ಲಿ ತಿಳಿಸ್ತಾ ಇದ್ದಾರೆ. ಅದಕ್ಕೆ ಇಲ್ಲಿ ಒಬ್ರು ಕ್ವಶನ್ ಕೇಳ್ತಾ ಇದ್ದಾರೆ, ಒಬ್ರು ಸ್ಟೂಡೆಂಟ್, ಇದನ್ನ ಯಾರು ಅಲ್ಲಿ ಎಂಟ್ರಿ ಮಾಡ್ತಾರೆ ಅಂತ ಕೇಳ್ತಾರೆ. ಅದಕ್ಕೆ ಇಲ್ಲಿ ವಂಶಿ ಮಾಸ್ಟರ್ ಅವ್ರು ಹೇಳ್ತಾ ಇದ್ದಾರೆ, ನಿನ್ನ ಮನಸ್ಸೇ ಅದಕ್ಕೆ ಸಾಕ್ಷಿ. ನಮ್ಮ ಆತ್ಮ ಸಾಕ್ಷಿ ಅಂತ ನಾವು ಹೇಳ್ತಾ ಇರ್ತೀವಲ್ವಾ, ಎಲ್ಲೇ ಆಗ್ಲಿ ಒಂದು ಕೋರ್ಟ್ ಕಚೇರಿಗೆ ಹೋದಾಗ ಅಲ್ಲಿ ಒಂದು ಸಾಕ್ಷಿ ಇಟ್ಕೊಂಡು ಮಾತಾಡ್ತಾ ಇರ್ಬೇಕಾದ್ರೆ ನಾನು ಆತ್ಮ ಸಾಕ್ಷಿ ಇಂದ ನಾನು ಹೇಳ್ತಾ ಇದ್ದೀನಿ ಅಂತನೋ ಏನೋ ಆ ವರ್ಡಿಂಗ್ ಬರ್ತಾ ಇರುತ್ತೆ ನೋಡಿ. ಆ ವರ್ಡಿಂಗ್ ಯಾಕೆ ಅಂದ್ರೆ ನಿಜ ಅದು ಆತ್ಮ ಸಾಕ್ಷಿ. ನಮ್ಮ ಮನಸ್ಸೇ ಅದಕ್ಕೆ ಸಾಕ್ಷಿ ಆಗಿರುತ್ತೆ. ಯಾಕೆ ಅಂದ್ರೆ ನೀವು ಬೇರೆ ಯಾರನ್ನಾದ್ರೂ ಮೋಸ ಮಾಡ್ಬೋದು, ಆದ್ರೆ ನಿಮ್ಮ ಮನಸ್ಸಿಗೆ ತಿಳಿಯದೆ ಯಾವ ಕೆಲಸವನ್ನ ಮಾಡಲಾಗದು. ಆದ್ದರಿಂದ ಈ ಭೂಲೋಕದಲ್ಲಿ ನೀವು ಮಾಡಿದ ಪ್ರತಿ ಒಂದು ಕೆಲಸವನ್ನ ನಮ್ಮ ಸ್ವಂತ ಖಾತೆಯಲ್ಲಿ ಅಂದ್ರೆ ನಮ್ಮದೇ ಆದ ಒಂದು ಪರ್ಸನಲ್ ಅಕೌಂಟ್ ಅಲ್ಲಿ ಎಂಟ್ರಿ ಆಗ್ತಾ ಇರತ್ತೆ. ಅದು ಯಾವ ತರದಲ್ಲಿ ನಮ್ಮ ಮನಸ್ಸಿನ ಕ್ಯಾಮರಾದಿಂದ, ನಮ್ಮ ಮನಸ್ಸೇ ಅಲ್ಲಿ ಕ್ಯಾಮ್ರಾದ ಅಂದ್ರೆ ಏನೇನ್ ನಾವು ಮಾಡಿರ್ತೀವಿ ಅದನ್ನ ನಮ್ಮ ಮನಸ್ಸೇ ಅಲ್ಲಿ ಹೋಗಿ ಎಂಟ್ರಿ ಮಾಡ್ತಾ ಇರತ್ತೆ. ಇದೆಲ್ಲ ಖಚಿತವಾಗಿ ನಡೆಯುತ್ತೆ ಅಂತ ಇಲ್ಲಿ ತಿಳಿಸ್ತಾ ಇದ್ದಾರೆ. ಈ ಕರ್ಮಚಕ್ರ ಅನ್ನೋದು ತುಂಬಾನೇ ಖಚಿತವಾಗಿರುತ್ತೆ. ಯಾರು ಪಾಪಾತ್ಮರು ಯಾರು ಪುಣ್ಯಾತ್ಮರು ಆ ತರದಲ್ಲಿ ಲೆಕ್ಕಾಚಾರ ನಡೀತಾ ಇರುತ್ತೆ. ಮತ್ತೆ ಇನ್ನು ಕೆಲವು ಕ್ವಶನ್ ಕೇಳ್ತಾ ಇದ್ದಾರೆ, ವ್ಯಾಧಿಗಳು ಅಂಗವೈಕಲ್ಯಗಳನ್ನ ಅನುಭವಿಸುವವರು ಪಾಪಾತ್ಮರೇ ಅಂತ. ಅಂದ್ರೆ ಎಷ್ಟೊಂದ್ ಜನ ಒಂದು ರೋಗಗಳನ್ನ ಅನುಭವಿಸ್ತಾ ಇರ್ತಾರೆ. ಎಷ್ಟೊಂದ್ ಜನಕ್ಕೆ ಕೈ ಇರಲ್ಲ, ಕಾಲಿರಲ್ಲ, ಕೆಲವ್ರಿಗೆ ಬೇರೆ ಬೇರೆ ತರಹದ ಅಂಗವೈಕಲ್ಯ ಇರುತ್ತೆ. ಇನ್ನು ಡಿಫ್ರೆಂಟ್ ಆಗಿ ಕೆಲವ್ರಿಗೆ ಏನೂ ಇಲ್ದಂಗೆ ಹುಟ್ಟಿರ್ತಾರೆ, ಬಟ್ ಬಾಡಿ ಅಷ್ಟೇ ಇರುತ್ತೆ, ಕೈ ಕಾಲು ಎರಡೂ ಇರಲ್ಲ. ಈ ತರದಲ್ಲಿ ನಾನಾ ತರಹದಲ್ಲಿ ಅವ್ರಿಗೆ ತೊಂದರೆಗಳನ್ನ ಇಟ್ಕೊಂಡು ಬಂದಿರ್ತಾರಲ್ಲ, ಅವರು ನಿಜವಾಗ್ಲೂ ಪಾಪಾತ್ಮರ ಅಂತ ಕೇಳ್ತಾರೆ. ಅದಕ್ಕೆ ಅವ್ರು ಹೇಳ್ತಾರೆ, ಇಲ್ಲ, ಎಲ್ಲ ಆತ್ಮಗಳು ಪುಣ್ಯಾತ್ಮಗಳೇ, ದಿವ್ಯಾತ್ಮರೇ. ಅಂದ್ರೆ ಯಾರ್ಯಾರು ಬಂದಿದ್ದಾರೆ, ಯಾರ್ಯಾರು ಏನೇನ್ ಫೇಸ್ ಮಾಡ್ತಾ ಇದ್ರೆ ಎಲ್ಲರೂ ಕೂಡ ಈ ತರ ಪುಣ್ಯಾತ್ಮರೇ, ದಿವ್ಯಾತ್ಮರೇ. ಆದರೆ ಗುಣಗಳ ಪ್ರಭಾವದಿಂದ ಅಜ್ಞಾನದ ನಶೆಯಲ್ಲಿ ಅವರು ಮಾಡುವ ಅನುಭವ ರಹಿತ ಕಾರ್ಯಗಳ ಪಾಪಗಳು. ಅಂದ್ರೆ ಅವ್ರದ್ದು ಏನು ಅರಿಷಡ್ ವರ್ಗಗಳಲ್ಲಿ ಸಿಲುಕಿಕೊಂಡು ಕಾಮ, ಕ್ರೋಧ, ಮೋಹ, ಮದ, ಮತ್ಸರದಲ್ಲಿ ಸಿಕ್ಕಿಕೊಂಡು ಏನೇನು ಮಾಡ್ತಾರೆ ಅದು. ಹಾಗೆ ಅಜ್ಞಾನ, ಅದರಿಂದ ಅಜ್ಞಾನ ಬಂದಿರ್ತಲ್ಲ, ಆ ಅಜ್ಞಾನದಿಂದ ಮಾಡಿದಂತಹ ಕಾರ್ಯಗಳನ್ನ ಪಾಪಗಳು ಅಂತ ಇಲ್ಲಿ ಕರೀತಾರೆ ಅಂತ ತಿಳಿಸ್ತಿದ್ದಾರೆ. ಅವರು ಪಾಪಾತ್ಮರಲ್ಲ ಅಂತ ಹೇಳ್ತಾ ಇದ್ದಾರೆ. ಆ ಪಾಪಗಳನ್ನ ಮಾಡಿದವರೇ ಅವನ್ನ ಅನುಭವಿಸಿ ಜ್ಞಾನವನ್ನ ಸಂಪಾದಿಸ್ಬೇಕು ಅಂತ ತಿಳಿಸ್ತಿದ್ದಾರೆ ಅನ್ನೋದು ಸತ್ಯ ಅಂತ. ನಿಜವಾಗ್ಲೂ ಅದು ಸತ್ಯ ಕೂಡ. ಯಾಕಂದ್ರೆ ನನ್ಗೆ ಒಂದು ನನ್ನ ಇನ್ಸ್ಟೆಂಟ್ ಅಲ್ಲೇ ನೋಡೋದಾದ್ರೆ, ಧ್ಯಾನಕ್ಕೆ ಬಂದು ಆಗ್ಲೇ ಒಂದು 5 ವರ್ಷ ಆಲ್ಮೋಸ್ಟ್ ಆಗಿದೆ. ನನ್ಗೆ ಅಸ್ತಮಾ ಇದೆ, ಇತ್ತು, ಆಕ್ಚುಲಿ ಅಸ್ತಮಾ ಇತ್ತು ಕೂಡ. ಎಷ್ಟು ಒಂದು 20 years ಆಲ್ಮೋಸ್ಟ್ ಇಂದ ನನ್ಗೆ ಅಸ್ತಮಾ ಇತ್ತು. ಸ್ವಲ್ಪ ನನಗೆ ಏನಾದ್ರೂ ಕೋಲ್ಡ್ ಆಯ್ತು ಅಂತಂದ್ರೆ ತುಂಬಾ ಭಯ ಆಗ್ತಾ ಇತ್ತು. ಯಾಕಂದ್ರೆ ಅದು ಬರ್ತಾ 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 ನನ್ಗೆ ಉಸಿರಾಟಕ್ಕೆ ತೊಂದರೆಗೆ ಇಟ್ಕೊಂಡ್ಬಿಡೋದು, ಕಷ್ಟ ಆಗ್ತಿತ್ತು. ನಾನ್ ಧ್ಯಾನಕ್ಕೆ ಬಂದ ಮೇಲೆ ನಂಗೆ ಕೆಲವೊಂದು ಇನ್ಸಿಡೆಂಟ್ ತೋರ್ಸಿದ್ರು, ಯಾರ್ಯಾರನ್ನ ಕತ್ತಿಜಕ್ ಸಾಯಿಸ್ತಾ ಇರೋದು, ಯಾರೋ ಒಂದಿಬ್ರನ್ನ ಸರಿಯಾಗಿ ಹಾಕಿ ಚಾಕು ತಂದು ಚುಚ್ಚುತ್ತಾ ಇರೋದು, ಈ ತರ ಎಲ್ಲ ನಂಗೆ ರಿಪೀಟೆಡ್ಲಿ ನನ್ಗೆ ಧ್ಯಾನದಲ್ಲಿ ಅಂದ್ರೆ ಅಥವಾ ಮಲಗ್ದಾಗ ಕನಸಲ್ಲಿ ಕೂಡ ತೋರಿಸ್ತಾ ಇದ್ರು. ನಾನ್ ನೋಡಿ ನೋಡಿ ಸುಮ್ಮನೆ ಆಗ್ಬಿಡ್ತಿದ್ದೆ, ಏನೋ ಬಿಡು ಅಂದ್ಕೊಂಡ್ ಸುಮ್ಮನೆ ಆಗ್ತಿದ್ದೆ. ಬಟ್ ಆಮೇಲೆ ನನಗೆ ಮತ್ತೆ ಅದೇ ಇನ್ಸಿಡೆಂಟ್ ರಿಪೀಟ್ ಆಯ್ತು, ಉಸಿರಾಟದ ಸಮಸ್ಯೆ ಸ್ಟಾರ್ಟ್ ಆಯ್ತು, ತುಂಬಾ ಸಿವಿಯರ್ ಆಗ್ತಾ ಇದೆ. ಏನ್ ಮಾಡಕ್ ಗೊತ್ತಾಗ್ತಿಲ್ಲ ನನ್ಗೆ. ಅಲ್ಲಿ ಪಿರಮಿಡ್ ಕ್ಯಾಪ್ ಇತ್ತು ನನ್ನ ಹತ್ರ ತರಿಸ್ಕೊಂಡಿದ್ದು. ಆ ಪಿರಮಿಡ್ ಕ್ಯಾಪ್ ನಾನು ನನ್ನ ತಲೆಗೆ ಹಾಕೊಂಡು ಕುತ್ಕೊಂಡು ಅಲ್ಲಿ ಕ್ಷಮಾಪಣೆ ಕೇಳಕ್ ಸ್ಟಾರ್ಟ್ ಮಾಡಿದೆ. ಯಾರಿಗೆ ನಾನು ಉಸಿರು ಗಟ್ಟಿಸ್ಬಿಟ್ಟು ನಾನು ಸಾಯಿಸಿದೀನಿ ಅಥವಾ ಯಾರಿಗ್ ತೊಂದರೆ ಕೊಟ್ಟಿದೀನಿ ಆ ತರ, ಆ ಆತ್ಮಕ್ಕೆ ನಾನು ಕ್ಷಮೆ ಕೇಳ್ತಾ ಇದ್ದೀನಿ. ಯಾಕೆ ಅಂದ್ರೆ ಈ ಉಸಿರು ಅನ್ನೋದು ಎಷ್ಟು ಇಂಪಾರ್ಟೆಂಟ್, ಎಷ್ಟು ಮುಖ್ಯ. ಆ ಉಸಿರನ್ನ ನಾನು ಅವ್ರನ್ನ ಈ ತರ ಕತ್ತಿಜಿಗೆ ಸಾಯಿಸ್ಬೇಕಾದ್ರೆ ಆ ವ್ಯಕ್ತಿಗೆ ಎಷ್ಟು ನೋವಾಗಿದೆ, ಎಷ್ಟು ಹಿಂಸೆ ಆಗಿದೆ. ಆ ಹಿಂಸೆ ಈಗ ನನಗೆ ಅರಿವಾಗ್ತಾ ಇದೆ. ಯಾಕಂದ್ರೆ ಅವತ್ತು ನಾನು ಅನುಭವಿಸ್ಬೇಕಾದ್ರೆ ಆ ಲೆವೆಲಿಗೆ ನನ್ ತೊಂದರೆ ಆಗ್ಲಿಲ್ಲ ಅಂದ್ರೂ ಕೂಡ ಸ್ವಲ್ಪ ಲೆವೆಲಿಗೆ ಅದ್ರ ತೊಂದರೆ ಆಯ್ತು. ನಮ್ಗೆ ಯಾರಾದ್ರೂ ಬಂದು ಈಗ ಮೂಗ್ ಇಟ್ಕೊಂಡು ನೀನ್ ಉಸಿರಾಡು ಅಂದ್ರೆ ಉಸಿರಾಡಕ್ ಆಗುತ್ತಾ? ಅಫ್ಕೋರ್ಸ್ ಬಾಯಲ್ಲಿ ಸ್ವಲ್ಪ ಹೊತ್ತು ಆಡ್ಬೋದು, ಬಟ್ ಅದ್ ಕಷ್ಟ ಆಗುತ್ತೆ. ಆಮೇಲೆ ಅದನ್ನು ಜಾಸ್ತಿ ಮಾಡಕ್ ಆಗಲ್ಲ. ಆದ್ರೆ ನನಗೆ ಎಷ್ಟು ಕಷ್ಟ ಆಗ್ತಿದೆ ಅಂದ್ರೆ ಉಸಿರಾಡಕ್ ಆಗ್ತಿಲ್ಲ, ಮಲ್ಗೋಕ್ ಆಗ್ತಿಲ್ಲ. ಅವಾಗ ನನ್ಗೆ ಹೇಳಿದ ಕ್ಷಮೆ ಅಲ್ಲೇನೆ ಅದೇ ತರನೇ ಕೇಳ್ಕೊಂಡೆ. ನಾನು ಈ ತರ ಅಷ್ಟು ಹಿಂಸೆ ಮಾಡಿ ನಾನು ಸಾಯಿಸಿದೀನಿ, ಆ ವ್ಯಕ್ತಿಗೆ ಅದೆಷ್ಟು ನೋವಾಗಿರುತ್ತೆ, ಎಷ್ಟು ಹಿಂಸೆಯಿಂದ ಒದ್ದಾಡಿ ಆ ಜೀವ ಪ್ರಾಣವನ್ನ ತ್ಯಾಗ ಮಾಡಿರುತ್ತೆ. ಅಂದ್ರೆ ಇರ್ಲಿ, ನನ್ನ ಒಂದು ಸೆಲ್ಫ್ ಪ್ರೊಟೆಕ್ಷನ್ಗೆ ಮಾಡಿರ್ಬೋದಲ್ಲಿ, ಏನೇ ಇದ್ರು ಕೂಡ ಅದು ಮಾಡಿದ್ದು ತಪ್ಪೆ. ನೋವೇ, ಆ ನೋವು ಒಳ್ಳೇದಾಗಕ್ ಸಾಧ್ಯ ಇಲ್ಲ. ಆ ನೋವು ಅನುಭವಿಸಿದ ಆ ಆತ್ಮ ಅಂದ್ರೆ ಅದರ ಒಂದು ಫಲ ನನಗೆ ಈ ತರಹದಲ್ಲಿ ಕಾಯಿಲೆ ರೂಪದಲ್ಲಿ ನನಗ್ ಬಂದಿದೆ.
ಅಲ್ಲಿ ಅರ್ಥ ಮಾಡ್ಕೊಂಡು ರಿಯಲೈಸ್ ಮಾಡ್ಕೊಂಡು ಅಲ್ಲಿ ಕ್ಷಮಾಪಣೆ ಕೇಳ್ಕೊಂತ ಕಣ್ಣು ಮುಚ್ಕೊಂಡು ಧ್ಯಾನ ಕೂತ್ಕೊಂಡೆ. ವಿತ್ ಇನ್ ಸೆಕೆಂಡ್ಸ್ ಅಲ್ಲಿ ನನಗೆ ರಿಲೀಸ್ ಆಗ್ತಾ ಇದೆ. ನನಗೆ ಗೊತ್ತಾಗ್ತಾ ಇದೆ ನಾನು ಉಸಿರಾಡ್ತಾ ಇದ್ದೀನಿ, ನಾರ್ಮಲ್ ಆಗಿ ಉಸಿರಾಡ್ತಾ ಇದ್ದೀನಿ. ನನ್ಗೆ ಅದ್ ನಾರ್ಮಲ್ ಆಗಿ ಉಸಿರಾಡ್ತಾ ಇರೋ ಫೀಲಿಂಗ್ ಗೊತ್ತಾಗ್ತಾ ಇದೆ. ನನಗೆ ಅವೇರ್ನೆಸ್ ಅಲ್ಲಿ ಇದೀನಿ. ನನ್ ಗಮನಿಸ್ತಾ ಕಣ್ ಮುಚ್ಕೊಂಡು ತುಂಬಾ ಸಂತೋಷ ಪಡ್ತಾ ಇದ್ದೀನಿ. ಅರೆ ಹೀಗಿದ್ರೆ ಎಷ್ಟು ಆರಾಮ್ ಆಗ್ತಾ ಇದೀನಲ್ಲ, ಎಷ್ಟು ಚೆನ್ನಾಗಿ ಸಹಜವಾಗಿ ಉಸಿರಾಡ್ತಾ ಇದೀನಲ್ಲ ಅಂತ ಅಂದ್ಕೊಂಡು ಒಂಥರ ಸಮಾಧಾನ ಆಗ್ತಾ ಸಂತೋಷವಾಗಿ ಆಗ್ತಾ ಮತ್ತೆ ಧ್ಯಾನ ಕಂಟಿನ್ಯೂ ಮಾಡ್ತಾ ನಿದ್ದೆ ಯಾವಾಗ ಬಂತ ಅವಾಗ ಹೋಗಿ ಸುಮ್ ಮಲ್ಕೊಂಡ್ಬಿಟ್ಟೆ. ನಾನು ರಾತ್ರಿ ಕಳೆದು ಬೆಳಗ್ಗೆ ಅನ್ನೋ ಅಷ್ಟರಲ್ಲಿ ಆ ಪ್ರಾಬ್ಲಮ್ ಇರ್ಲಿಲ್ಲ ನನ್ಗೆ. ಅಂದ್ರೆ ಕರ್ಮ ಕರ್ಮ ಅನ್ನೋದು ಯಾರನ್ನು ಬಿಡಲ್ಲ. PM ನು ಬಿಡಲ್ಲ, CM ನು ಬಿಡಲ್ಲ, ರಾಜ ಮಹಾರಾಜರನ್ನು ಬಿಡಲ್ಲ. ಏನಿದ್ರು ಕೂಡ ಏನ್ ಕರ್ಮ ಮಾಡಿರ್ತೀವಿ ಅದನ್ನ ಅನುಭವಿಸ್ಲೇಬೇಕಾಗುತ್ತೆ, ಅದನ್ನ ಭೋಗ ಮಾಡ್ಲೇಬೇಕಾಗುತ್ತೆ. ಅದನ್ನ ನಮ್ಗೆ ಇಲ್ಲಿ ಮಾಸ್ಟರ್ಸ್ ರಿಯಲೈಸ್ ಮಾಡಿಸ್ತಿದ್ದಾರೆ. ನನ್ನ ವಿಷಯದಲ್ಲಿ ಕೂಡ ಅದೇ ಆಗಿದೆ. ಅದು ಒಂದೇ ತರ ಅಂತಲ್ಲ, ಎಷ್ಟೋ ತರ ಇನ್ಸಿಡೆಂಟ್ಸ್ ಆಗಿದೆ ನನ್ಗೆ ಆ ತರದಲ್ಲಿ. ಅಂದ್ರೆ ಅಲ್ಲಿ ಕ್ಷಮೆ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಅಂದ್ರೆ ಕೇಳ್ಬೋದು ಹೌದಾ ನಾನು ಪಾಪ ಮಾಡಿದೀನಿ, ಮಾಡ್ಬಿಟ್ಟಿದೀನಿ, ಆಯ್ತು ನಾನು ಕ್ಷಮೆ ಕೇಳ್ಬಿಡ್ತೀನಿ. ಕ್ಷಮೆ ಕೇಳಿದ ತಕ್ಷಣ ಹೋಗ್ಬಿಡುತ್ತಾ? ಖಂಡಿತ ಇಲ್ಲ ಮಾಸ್ಟರ್ಸ್. ಕ್ಷಮೆ ಕೇಳಿದ ತಕ್ಷಣ ಹೋಗಲ್ಲ, ರಿಯಲೈಸೇಷನ್ ಆಗ್ಬೇಕು. ಅಲ್ಲಿ ಪಶ್ಚಾತ್ತಾಪ ಪಡ್ಬೇಕು. ನಾವು ಕೇಳೋ ಕ್ಷಮೆ ಅನ್ನೋದು ಆ ಆತ್ಮಕ್ಕೆ ಅಲ್ಲಿ ಮುಟ್ಬೇಕಲ್ಲಿ. ಸುಮ್ನೆ ಮುಟ್ಟತ್ತ ಯಾರಿಗೆ ಆಗ್ಲಿ? ಈಗ ಸುಮ್ನೆ ನಾವ್ ಒಂದ್ ಕಣ್ಣಲ್ಲಿ ಏನೋ ಮುಖದಲ್ಲಿ ಏನೋ ಮಾತಾಡ್ತೀವಿ ಅಂದ್ರೆ ಆ ಭಾವನೆ ಇರ್ಬೇಕು, ಆ ಫೀಲಿಂಗ್ ಇರ್ಬೇಕು. ಆ ಭಾವನೆ ಆ ಫೀಲಿಂಗೇ ಇಲ್ದೇ ಇದ್ದಾಗ ಯಾರಿಗೂ ಅದು ರೀಚ್ ಆಗಲ್ಲ. ನಾವ್ ಮಾತಾಡೋ ಮಾತುಗಳು ಏನೇ ಆಗ್ಲಿ, ಅಲ್ಲಿ ನಾವು ಕ್ಷಮಾಪಣೆ ಕೇಳ್ಬೇಕಾದ್ರೂ ಕೂಡ ಆ ವಿತ್ ಫೀಲಿಂಗ್, ಗಿಲ್ಟ್, ತಪ್ಪು ಮಾಡಿದೀನಿ, ಪಶ್ಚಾತ್ತಾಪ ಅನುಭವಿಸ್ತಾ ಇದ್ದೀನಿ, ನಿನಗಿಷ್ಟು ನೋವಾಗಿದೆ, ನನಗಿಷ್ಟು ನೋವಾಗಿದೆ ಅಂದ್ರೆ ನನಗಿನ್ನೆಷ್ಟು ನೋವಾಗಿದೆ ಅಲ್ಲ, ನಿನಗಿನ್ ಯಾವ ಲೆವೆಲಿಗೆ ನೋವಾಗಿರ್ಬೇಡ. ಆ ನೋವನ್ನ ರಿಯಲೈಸ್ ಮಾಡ್ಕೊಂಡು ಅಲ್ಲಿ ಕ್ಷಮೆ ಕೇಳ್ಕೋಬೇಕು. ಅವಾಗ ನನ್ಗಾಗಿದ್ದ ಅದೇನೆ. ನನಗಾದ ನೋವು ನೋವು ಅನಿಸ್ಲಿಲ್ಲ ನನ್ಗೆ ಅವಾಗ. ಯಾಕಂದ್ರೆ ನನಗೆ ಅದು ಸ್ವಲ್ಪ ನೋವಾಗ್ತಾ ಇದೆ. ನನಗೆ ಅವ್ರಿಗೆ ಹೋಲಿಕೆ ಮಾಡಿದ್ರೆ ಈಗ ಯಾರಾದ್ರೂ ಬಂದ್ರೆ ನಮಗೆ ಕತ್ತಿಜುತ್ತಿದ್ದಾರೆ, ಕುತ್ತಿಗೆ ಅಮುಕ್ತಾ ಇದಾರೆ ಅಂದ್ರೆ ಯಾವ ಲೆವೆಲಿಗೆ ಆಗುತ್ತೆ ಹೇಳಿ? ಅದನ್ನ ನಾನು ಅಲ್ಲಿ ಅರ್ಥ ಮಾಡ್ಕೊಂಡೆ ಆ ಟೈಮ್ಗೆ. ಹೌದು ನಾನು ಆತರ ಮಾಡಿದೀನಿ, ಆ ಲೆವೆಲಿಗೆ ಮಾಡಿದೀನಿ ಅಂದ್ರೆ ನನಗೆ ಇದಾಗ್ತಿರೋದೇ ಸಣ್ಣದಿದು ಅನಿಸ್ಬಿಡ್ತು ನನಗೆ. ಇದೇನು ಅಲ್ಲ ನಾನು ಅನ್ಭವಿಸ್ತಾ ಇರೋದು ಅಂತ. ಆ ರಿಯಲೈಸೇಷನ್ ಬಂದು ನನಗೋಸ್ಕರ ನಾನು ಕ್ಷಮೆ ಕೇಳಲಿಲ್ಲ, ಆ ಆತ್ಮಕ್ ನೋವು ಕೊಟ್ಟು ಬಂದಲ್ಲ ನಾನು, ಅದಕ್ಕೋಸ್ಕರ ಕ್ಷಮೆ ಕೇಳ್ಕೊಂಡೆ. ಅಂದ್ರೆ ನಮ್ಮ ಭಾವನೆ ಅಲ್ಲಿ ಮುಖ್ಯ ಆಗುತ್ತೆ. ಈ ಭಾವನೆ ಇಟ್ಕೊಂಡು ನಾವು ಕೇಳ್ಕೊಬೇಕಾಗತ್ತೆ. ಇಲ್ಲಿ ನಮ್ಗೆ ತಿಳಿಸ್ತಾರೆ ಮಾಸ್ಟರ್ಸ್ ಅದನ್ನೇ ಇನ್ನೂ ಹೇಳ್ತಾ ಇದಾರೆ ನೋಡಿ. ಕರ್ಮಗಳನ್ನ ಅವ್ರವ್ರೇ ಅನುಭವಿಸ್ಬೇಕಾ, ಅಥವಾ ಇದೇನಾದ್ರು ಮಕ್ಕಳು ಅಥವಾ ತಂದೆ ತಾಯಿಯಿಂದ ಈ ತರ ಚೇಂಜ್ ಟ್ರಾನ್ಸ್ಫರ್ ಆಗ್ತಾರೆ ಆ ತರ ಏನಾದ್ರು ಆಗುತ್ತಾ ಅಂದಾಗ ಇಲ್ಲ ಅಂತ ಹೇಳ್ತಾ ಇದಾರೆ. ಇಲ್ಲ, ಅದು ಅವ್ರವ್ರು ಮಾಡಿದ ಪಾಪ ಪುಣ್ಯಗಳನ್ನ ಅವ್ರವ್ರೇ ಅನುಭವಿಸ್ಬೇಕು. ಇನ್ ಕೇಸ್ ಏನಾದ್ರು ತಂದೆ ತಾಯಿ ಮಕ್ಕಳು ಏನಾದ್ರು ಜೊತೆಗ್ ಸೇರಿ ಒಂದು ಪಾಪ ಮಾಡಿದ್ರೆ, ಒಂದು ಕೆಟ್ಟ ಕೃತ್ಯ ಮಾಡಿದ್ರೆ, ಆಗ ಮಾತ್ರ ಅವರು ಮತ್ತೆ ಆ ಪಾಪಕ್ಕೆ ಸರಿಯಾಗಿ ಶಿಕ್ಷೆನ ಅನುಭವಿಸ್ಬೇಕಾಗಿ ಬರುತ್ತೆ. ಆದ್ರೆ ಇದು ಒಬ್ರಿಂದ ಒಬ್ರಿಗೆ ಟ್ರಾನ್ಸ್ಫರ್ ಆಗಲ್ಲ ಅಂತ ಅಲ್ಲಿ ತಿಳಿಸ್ತಾ ಇದ್ದಾರೆ. ಮತ್ತೆ ಈ ಒಂದು ಭೋಗ ಜನ್ಮದಲ್ಲಿ ಮಾಯೆಯಲ್ಲಿ ಬಿದ್ದು ಮತ್ತೆ ಪಾಪ ಕರ್ಮಗಳನ್ನ ಮಾಡೋದಕ್ಕೆ ಅವಕಾಶ ಇರುತ್ತೆ. ಯಾಕಂದ್ರೆ ಮತ್ತೆ ಪುಣ್ಯ ಕರ್ಮ ಮಾಡಿ, ಓಕೆ ನಾನು ಪಾಪನೇ ಮಾಡಿಲ್ಲ, ಪುಣ್ಯ ಅಷ್ಟೇ ಮಾಡಿದ್ದೀನಿ ಅಂತ ಅಂದು ಮತ್ ಪುಣ್ಯ ಕರ್ಮ ತೀರ್ಸೋದಕ್ಕೋಸ್ಕರ ಮತ್ತೆ ರಿಬರ್ತ್ ಆಗ್ತಾರಲ್ಲ, ಆ ಟೈಮಲ್ಲಿ ಮತ್ತೆ ಪಾಪ ಮಾಡೋ ಚಾನ್ಸಸ್ ಇರುತ್ತಲ್ವಾ? ಆಗ ಏನ್ ಮಾಡ್ಬೇಕಾಗತ್ತೆ ಅಂತಲೇ ತಿಳಿಸ್ತಾ ಇದ್ದಾರೆ. ಅವಾಗ ಏನ್ ಮಾಡ್ಬೇಕು, ನಾವ್ ಏನೇ ಒಳ್ಳೆ ಕೆಲಸ ಮಾಡ್ಲಿ ಅದು ನಾನ್ ಮಾಡ್ತಾ ಇಲ್ಲ ಆ ಭಾವ ಇಟ್ಕೋಬೇಕು. ಅದು ಮಾಡ್ತಾ ಇಲ್ಲ, ನಾನ್ ಮಾಡ್ತಾ ಇಲ್ಲ ಅನ್ನೋದೊಂದು ಭಾವ ಇಟ್ಕೊಂಡು ಅದು ಒಂದು ಯೂನಿವರ್ಸ್ ಅಥವಾ ಬ್ರಹ್ಮಾಂಡ ಅಥವಾ ದೇವ್ರ ಕಡೆಯಿಂದ ನಡೀತಾ ಇದೆ ಏನಾದ್ರೂ ಅಂದ್ಕೋಬಹುದು. ಒಟ್ಟಲ್ಲಿ ಅದು ನಾನು ಅನ್ನೋದ್ ಭಾವನೆ ಬರ್ಬಾರ್ದಲ್ಲಿ. ಈಗ ಒಂದು ಈ ರೀಡಿಂಗ್ ನಡೀತಾ ಇದೆ, ಓಕೆ ನನ್ಗೇನ್ ಅನ್ಸುತ್ತೆ, ನಾನ್ ಮಾಡ್ತಾ ಇದ್ದೀನಿ ಅನ್ಸುತ್ತೆ, ನಿಮ್ಗೇನ್ ಅನ್ಸುತ್ತೆ, ಹೌದು ಅವರೇ ಮಾಡ್ತಾ ಇದಾರೆ ಅಂದ್ರೆ ನಾನೇ ಮಾಡ್ತಾ ಇದ್ದೀನಿ ಅಂತ ನಿಮ್ಗೆ ಅನ್ಸುತ್ತೆ. ಆ ಭಾವ ಬರ್ಲೇಬಾರ್ದು. ಈಗ ನಾನ್ ಮಾಡ್ತಾ ಇದ್ದೀನಿ ಅದ್ ನಾನ್ ಮಾಡ್ತಾ ಇಲ್ಲ, ಅಲ್ಲಿ ಯೂನಿವರ್ಸ್ ಮಾಡಿಸ್ತಾ ಇರೋದು. ಆಕ್ಚುಲಿ ಇವತ್ತು ನಿಮ್ಗೆಲ್ಲ ಗೊತ್ತಿದೆ, ಬೇರೆ ಮೇಡಮ್ ಅವ್ರದ್ದು ಕ್ಲಾಸ್ ಇತ್ತು ಇವತ್ತು. ಅನ್ಎಕ್ಸ್ಪೆಕ್ಟೆಡ್ ಆಗಿ ಇವತ್ತು ಈ ಕ್ಲಾಸ್, ನನ್ ಕ್ಲಾಸ್ ಅಂದ್ರೆ ಈ ಒಂದು ಟಾಪಿಕ್ ಸ್ಟಾರ್ಟ್ ಆಯ್ತು. ಎಲ್ಲ ಯೂನಿವರ್ಸ್ ಪ್ಲಾನ್ ಕೂಡ ಇರುತ್ತೆ. ಅವಾಗ ದಿಢೀರ್ ಅಂತ ಈ ತರ ಪ್ಲಾನ್ ಸ್ಟಾರ್ಟ್ ಆದಾಗ ಅದಕ್ಕೆ ಸರಿಯಾಗಿ ಅದಕ್ಕೆ ಯೂನಿವರ್ಸ್ ನಡೆಸ್ತಾ ಇರತ್ತೆ. ಇಲ್ಲಿ ನಾನ್ ಮಾಡ್ತಾ ಇದ್ದೀನಿ ಅನ್ನೋ ಭಾವನೆ ಬರ್ಲೇಬಾರ್ದು. ಇಲ್ಲಿ ನನ್ ತಿಳಿಸ್ತಿರೋದು ಅದನ್ನೇ, ನಾವ್ ಏನೇ ಒಳ್ಳೇದ್ ಮಾಡ್ಲಿ ಅಥವಾ ಕೆಟ್ಟದ್ ಮಾಡ್ಲಿ, ಕೆಟ್ಟದ್ ಮಾಡ್ಬಾರ್ದು. ಅಥವಾ ಏನೇ ಒಳ್ಳೇದ್ ಮಾಡಿದ್ರು ಕೂಡ ಅದು ನಾನ್ ಮಾಡ್ತಾ ಇಲ್ಲ ಅನ್ನೋ ಒಂದು ಭಾವ ಬರ್ಬೇಕು ಅಂತ ತಿಳಿಸ್ತಿದ್ದಾರೆ. ಈ ಪಾಪಕ್ಕೆ ಈ ರೋಗ ಅಥವಾ ಈ ಪುಣ್ಯಕ್ಕೆ ಈ ಭೋಗ ಅನ್ನೋದು ಇರುತ್ತಾ, ಅದನ್ನ ಯಾರು ನಿರ್ಣಯ ಮಾಡ್ತಾರೆ ಅಂತೇಳಿ ಕ್ವಶನ್ ಕೇಳ್ತಾ ಇದಾರೆ ಸ್ಟೂಡೆಂಟ್ ಒಬ್ರು.
ಅದಕ್ಕೆ ಇಲ್ಲಿ ಮಾಸ್ಟರ್ ಹೇಳ್ತಾ ಇದಾರೆ, ಯಾವ ಜ್ಞಾನ ಇಲ್ಲದೆ ಬೇರೆ ಪ್ರಾಣಿ ಕೋಟಿಗೆ ನಾವು ವೇದನೆ ನೀಡಿರ್ತೀವೋ ಆ ಜ್ಞಾನವನ್ನ ಪಡೆಯೋದಿಕ್ಕೆ ಅದರ ಸರಿ ಸಮಾನವಾದ ಅನುಭವ ಜ್ಞಾನ ಕೊಡುವಂತಹ ವ್ಯಾಧಿಗಳನ್ನ ಕಷ್ಟಗಳನ್ನ ಇಷ್ಟಪೂರ್ವಕವಾಗಿ ನಾವು ತಂದ್ಕೊಂಡಿರ್ತೀವಂತೆ. ನಾವೇ ಇಷ್ಟಪಟ್ಟು ಅದನ್ನ ತಗೊಂಡಿರ್ತೀವಿ. ಯಾಕಂದ್ರೆ ನಾವು ಒಂದು ಆತ್ಮ ಸ್ವರೂಪರಾಗಿದ್ದಾಗ ಅಲ್ಲಿ ಕರೆಕ್ಟ್ ಆಗಿ ಜಡ್ಜ್ಮೆಂಟ್ ಕೊಡೋರಾಗಿರ್ತೀವಿ. ಅಂದ್ರೆ ಈಗ ಮನುಷ್ಯ ಜನ್ಮದಲ್ಲಿ ಬಂದಾಗ ಹೌದು ಇವ್ರು ನಮ್ ಕಡೆಯವರು, ಇವರಿಗೆ ನಾವು ಜಾಸ್ತಿ ಶಿಕ್ಷೆ ಕೊಡ್ಬಾರ್ದು, ಇವ್ರು ಯಾರೋ ಬೇರೆಯವರು ಇವ್ರಿಗೆ ಶಿಕ್ಷೆ ಜಾಸ್ತಿ ಕೊಡ್ಬೇಕಂತ ಒಂದು ತಾರತಮ್ಯ ಇಟ್ಕೊಂಡಿರ್ತೀವಿ ಈ ಒಂದು ಮನುಷ್ಯ ಜನ್ಮದಲ್ಲಿ ಹುಟ್ಟಿದಾಗ. ಆದ್ರೆ ಆತ್ಮ ಸ್ವರೂಪದಲ್ಲಿದ್ದಾಗ ಆ ತಾರತಮ್ಯ ಇರೋದಿಲ್ಲ, ಯಾರಿಗೂ ಇರೋದಿಲ್ಲ. ಯಾರ್ಯಾರು ಇಲ್ಲೆಲ್ಲ ಆತ್ಮ ಸ್ವರೂಪರಾಗಿದ್ದೀವಿ ಯಾರಿಗೂ ಇರೋದಿಲ್ಲ ಅದು. ಆ ಒಂದು ಜಡ್ಜ್ಮೆಂಟ್, ಹೌದು ನಾನ್ ಮಾಡಿದ್ದೀನ, ಹೌದು ನಾನು ಈ ಶಿಕ್ಷೆ ಅನುಭವಿಸ್ಬೇಕು, ನಾನು ಹೀಗೆ ಇರ್ಬೇಕು, ನಾ ಹಿಂಗ್ ಒಳ್ಳೇದ್ ಮಾಡಿದ್ದೇನೆ, ಹೌದು ಇದು ಒಳ್ಳೇದ್ ನಾನು ಅನುಭವಿಸ್ಬೇಕು, ಎಲ್ಲದನ್ನು ಡಿಸೈಡ್ ಮಾಡ್ಕೊಂಡು ನಾವೇ ಬರ್ತೀವಿ. ಆದ್ದರಿಂದ ಈ ಕರ್ಮವನ್ನ ಶಿಕ್ಷೆ ಅಂತ ಕರಿಬಾರ್ದು ಅಂತ ತಿಳಿಸ್ತಾ ಇದಾರೆ, ಶಿಕ್ಷಣ ಅನ್ಬೇಕು ಅಂತ. ಇನ್ನು ಒಂದು ರೀಸೆಂಟ್ ಎಕ್ಸಾಂಪಲ್ ಹೇಳ್ಬೇಕು ಅಂದ್ರೆ, ನನ್ಗೆ ಒಂದ್ ಸ್ವಲ್ಪ ಹೆಲ್ತ್ ಇಶ್ಯೂಸ್ ಈಗ ಆಗಿತ್ತು. ಅದಕ್ಕೆ ನಾನು ಟ್ರೀಟ್ಮೆಂಟ್ ಅಲ್ಲಿ ನಾನು ತಗೊಳ್ತಾ ಇದ್ದೀನಿ, ಟ್ರೀಟ್ಮೆಂಟ್ ಅಲ್ಲಿ ಇದ್ದೀನಿ, ಈಗ ಅಂಡರ್ ಮೆಡಿಕೇಶನ್ ಇರೋದು. ನಾನು ಒಂದು ಸಂಬಂಧಪಟ್ಟಾಗಿ ಟ್ರೀಟ್ಮೆಂಟ್ ತಗೊಳ್ತೀನಿ, ಬಟ್ ಅದು ನನಗೆ ರಿಯಾಕ್ಟ್ ಆಗಿದ್ದು ಇಲ್ಲೊಂದು ಬೆನ್ನು ಮೇಲೆ ಒಂದು ಪಿಂಪಲ್ ಆಗಿತ್ತು, ಒಂದು 5-6 ತಿಂಗಳ ಮೇಲಾಯ್ತು. ಅದು ನಾನು ನಾರ್ಮಲ್ ಬಿಡು ಅಂದ್ಕೊಂಡು ಸುಮ್ಮನಾಗಿದ್ದೆ. ಬಟ್ ನನಗೆ ಅದು ಆ ಗುಳಿಗೆ ತಗೊಂಡ್ಮೇಲೆ ಆ ಪಿಂಪಲ್ ರಿಯಾಕ್ಟ್ ಆಗೋದಕ್ಕೆ ಸ್ಟಾರ್ಟ್ ಆಯ್ತು. ತುಂಬಾ ನೋವಾಗೋದಕ್ಕೆ ಸ್ಟಾರ್ಟ್ ಆಯ್ತು. ಏನು ಅಂತ ಗೊತ್ತಾಗ್ಲಿಲ್ಲ, ಏನೋ ಸಮಥಿಂಗ್ ಪುರಾ ಅಂತ ಹೇಳ್ತಾರಲ್ಲ ಅದಿರ್ಬೋದು ಅನ್ಕೊಂಡು ನಾನು ತಲೆ ಕೆಡಿಸ್ಕೊಳ್ಳಿಲ್ಲ. ಏನೋ ಅಪ್ಲಿಕೇಶನ್ ಮನೆದೆಲ್ಲ ಮಾಡ್ಕೊಂಡೆ. ಇವನ್ ಮೆಡಿಕೇಶನ್ ಮಾಡ್ಕೊಳ್ಳೋದು ಯಾರೋ ಒಂದು ಆಯಿಂಟ್ಮೆಂಟ್ ನನ್ನ ಫ್ರೆಂಡ್ ಸಜೆಸ್ಟ್ ಮಾಡಿದ್ರು, ಹಚ್ಕೊಂಡು ಏನು ತೊಂದರೆ ಅನ್ಸ್ಲಿಲ್ಲ, ಬಟ್ ಅದು ನಿವಾರಣೆ ಆಗ್ಲಿಲ್ಲ. ಇಷ್ಟಿದ್ದು ಇಷ್ಟಿಷ್ಟ ಆಗ್ತಾ ಈಗ ಲೆಮನ್ ಸೈಜ್ ಆಗ್ಬಿಡ್ತು. ಓಕೆ, ಈಗ ಹಾಸ್ಪಿಟ್ಲಿಗೆ ಹೋಗ್ಲೇಬೇಕು, ನಾನು ಹೋಗಿ ತೋರಿಸ್ಲೇಬೇಕು. ಹೋದೆ, ಅಲ್ಲಿ ಇಂಜೆಕ್ಷನ್ಸ್ ಎಲ್ಲ ಕೊಟ್ರು. ಒಂದ್ 3 days ಆದ್ಮೇಲೆ ಮತ್ತೆ ಬನ್ನಿ ಅದೇ ಮೆತ್ತಗಾಗುತ್ತೆ ಅವಾಗ ತೆಗಿಯೋಣ ಅಂದ್ರು. ಅವಾಗ ಹೋಗ್ದೆ ನಾನು. ಅವಾಗ ಅವ್ರು ಬೆತ್ತಗಾಗಿದೆ ಅಂತ ಅವಾಗೆಲ್ಲ ಕ್ಲೀನ್ ಆಗದ್ನ ಕೈಯಲ್ಲೇ ನಿಂಗೆ ಅಮುಕ್ಬಿಟ್ಟು ಓಪನ್ ಮಾಡಿ ತೆಗಿತಿದ್ದಾರೆ. ಫುಲ್ ಪ್ರೆಸ್ ಮಾಡಿ ಆ ಕೀವು ಆ ಕೆಟ್ಟ ರಕ್ತ ಎಲ್ಲ ತೆಗಿತಾ ಇದಾರೆ. ಎಷ್ಟು ನೋವಾಗ್ತಾ ಇದೆ ಅಂದ್ರೆ ಒದ್ದಾಡ್ತಾ ಇದೀನಲ್ಲ. ಈಗ ಜಸ್ಟ್ ರೀಸೆಂಟ್ ಈಗ 15-20 days ಬ್ಯಾಕ್ ಆಗಿದ್ದ ಇನ್ಸ್ಟೆಂಟ್ ನನಗೆ ನನ್ನದೇ ಲೈಫ್ ಅಲ್ಲಿ. ಅದು ಆಗ ಒತ್ತೇನ ಅನ್ಭವಿಸ್ತಾ ಇದಾರೆ. ನೋವು ಅಂದ್ರೆ ಪ್ರೆಸ್ ಮಾಡಂಗ್ ಇದು ಮಾಡ್ತಾ ಇದಾರೆ. ಆ ಟೈಮಲ್ಲಿ ನನ್ಗೆ ಹೆಂಗ್ ಮಾಡ್ತಾ ಇದೀನಿ ತಕ್ಷಣ ನೆನಪಾಯ್ತು, ಹೌದು ನಾನು ಯಾರಿಗೋ ಒಂದು ಜನ್ಮದಲ್ಲಿ ಆ ಒಂದು ಪಾರ್ಟಿಗೆ ಬೆನ್ನಿಗೆ ನಾನು ಈ ತರ ಏನೋ ನೋವು ಕೊಟ್ಟು ಬಂದಿದ್ದೀನಿ ಸರಿಯಾಗಿ. ಆ ನೋವಿನ ಪ್ರತಿಫಲವನ್ನ ಈಗ ನಾನು ಅನುಭವಿಸ್ತಾ ಇದ್ದೀನಿ. ಆ ವ್ಯಕ್ತಿ ಅಥವಾ ಆ ಆತ್ಮಕ್ಕೆ ನಾನು ಇಲ್ಲಿ ಕ್ಷಮಾಪಣೆ ಕೇಳ್ತಾ ಇದ್ದೀನಿ, ದಯವಿಟ್ಟು ನನ್ನ ಕ್ಷಮಿಸಿ. ನಿಮಗೆ ಏನ್ ನೋವು ಕೊಟ್ಟಿದ್ದೀನಿ ಆ ನೋವು ನನ್ಗೀಗ ಅರ್ಥ ಆಗ್ತಾ ಇದೆ, ಮನವರಿಕೆ ಆಗ್ತಾ ಇದೆ ಅಂತ ಅಲ್ಲಿ ಅವ್ರು ಮಾಡ್ತಾ ಇದಾರೆ. ಪ್ರೆಸ್ ಮಾಡಿ ನೋವು ಅಂದ್ರೆ ನನಗೆ ನೋವು ಆಗ್ತಾ ಇದೆ, ಅಲ್ಲಿ ತೆಗಿತಾ ಇದಾರೆ. ನನ್ನ ಮನ್ಸಿನಲ್ಲಿ ಆ ಭಾವನೆ ಬರ್ತಾ ಇದೆ. ಆ ನೋವಲ್ಲೂ ಕೂಡ ಆ ಹಿಂಸೆಯಲ್ಲೂ ಕೂಡ ನಾನು ಅದನ್ನ ಹೇಳ್ಕೊಳ್ತಾ ಇದ್ದೀನಿ ಮನ್ಸಲ್ಲಿ. ಅಲ್ಲಿ ಕ್ಷಮೆ ಕೇಳ್ತಾ ಇದೀನಿ ಅರ್ಥ ಸೇಮ್ ಮೂಮೆಂಟ್ ಅಲ್ಲಿ. ಬಟ್ ಅಲ್ಲಿ ಒಂದ್ 8ರಿಂದ ಒಂದ್ 10 ಸಲ ಕಂಟಿನ್ಯೂಸ್ ಮಾಡಿದ್ರು. ತುಂಬಾ ಕ್ಯೂ ಅದು ಇದೆಲ್ಲ ತೆಗೆದ್ರು, ಸಾಕಾಗಿ ಸುಸ್ತಾಗಿ ಹೋಗ್ಬಿಟ್ಟೆ. ಆಮೇಲೆ ಎದ್ಮೇಲೆ ಕೂಡ ತುಂಬಾ ಸುಸ್ತಾಗಿ ಎಲ್ಲ ತಲೆ ಸುತ್ತಿ ಈ ತರ ಎಲ್ಲ ಸಮಥಿಂಗ್ ಎಲ್ಲ ಆಯ್ತು. ಬಟ್ ಹಂಗೆ ಬೆಡ್ ರೆಸ್ಟ್ ಮಾಡ್ಕೊಂತ ಅದು ಇದೆಲ್ಲ ಆಯ್ತು. ಬಟ್ ನನಗ್ ಬಂದಿದ್ದ ರಿಯಲೈಸೇಷನ್ ಆ ಮೂಮೆಂಟ್ ಅಲ್ಲಿ ಅದೇ, ಹೌದು ಅದು ಕರ್ಮನೆ. ಮತ್ತೆ ಈಗ ನಾವ್ ಏನೇ ರೋಗ ಅನುಭವಿಸ್ತಾ ಇದೀವಿ ಅಥವಾ ಏನೋ ತೊಂದರೆ ಅನುಭವಿಸ್ತಾ ಇದೀವಿ ಅಥವಾ ಫೈನಾನ್ಷಿಯಲಿ ಕೂಡ ಏನೋ ಸರಿಯಾಗಿ ದುಡ್ಡು ಸಿಗ್ತಾ ಇಲ್ಲ, ದುಡ್ಡು ಇರ್ತಾ ಇಲ್ಲ, ಏನೇ ಬಿಸ್ನೆಸ್ ಮಾಡಿದ್ರೆ ಲಾಸ್ ಆಗ್ತಾ ಇದೆ, ಅಥವಾ ಒಂದು ಒಳ್ಳೆ ವರ್ಕ್ ಅಲ್ಲಿ ಇದೀವಿ, ಜಾಬ್ ಅಲ್ಲಿ ಇದೀವಿ, ದುಡ್ಡು ಬರ್ತಾ ಇದೆ, ಅದ್ರ ಕೈಯಲ್ಲಿ ನಿಲ್ತಾ ಇಲ್ಲ ಅಂದ್ರೆ ಯಾವ್ದೇ ಇದ್ರು ಕೂಡ ಎಲ್ಲದೂ ಕೂಡ ಅದೇ ಬರ್ತಾ ಇರುತ್ತೆ. ಅಲ್ಲಿ ಬೇರೆ ಏನೋ ಒಂದು ಕರ್ಮದ ರಿಲೇಟೆಡ್ ಇರುತ್ತೆ. ನನಗೆ ರಿಯಲೈಸ್ ಆಗಿದ್ದು ಅದೇನೆ. ಅದು ನನಗೆ ಅಲ್ಲಿ ಸ್ವಲ್ಪ ಸರಿ ಹೋಯ್ತು, ಸಮಾಧಾನ ಅನಿಸ್ತು, ಮತ್ತೆ ಕ್ಲಿಯರ್ ಆಯ್ತು. ನಾನು ಸ್ವಲ್ಪ ಮಟ್ಟಿಗೆ ಅನ್ಭವಿಸ್ದೆ. ಒಂದು 3 days 4 days ಒದ್ದಾಡ್ದೆ, ಇಲ್ಲ ಅಂತಲ್ಲ. ಆಮೇಲೆ ಹಂಗೆ ಕ್ಯೂರ್ ಆಗ್ತಾ ಬಂತು. ಈಗ್ಲೂ ಕೂಡ ಆಲ್ಮೋಸ್ಟ್ ಕ್ಯೂರ್ ಆಗಿದೆ. ಬಟ್ ಇನ್ನೂ ಸ್ವಲ್ಪ ಏನೋ ಶೇಷ ಇದೆ ಅಂದಿದ್ದಾರೆ. ಅದು ಕೂಡ ಕ್ಲಿಯರ್ ಆಗ್ಲಿ ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ಹೇಗೆ ಕರ್ಮ ಹೇಗೆ ಯಾವ ರೂಪದಲ್ಲಿ ಯಾವ ಟೈಮಲ್ಲಿ ಎಂಟರ್ ಆಗುತ್ತೆ ಅಂತ ಗೊತ್ತಾಗಲ್ಲ. ಇದಕ್ಕಿದ್ದಂಗೆ ಸಡನ್ ಆಗಿ ಬೀಳ್ಬೋದು, ಇದಕ್ಕಿದ್ದಂಗೆ ಅಥವಾ ಆಕ್ಸಿಡೆಂಟ್ ಆಗ್ಬೋದು. ಏನಿಲ್ಲ, ಆರಾಮಾಗಿದ್ದ ವ್ಯಕ್ತಿ ಈಗ ಆರಾಮಾಗಿ ನಕ್ಕಂತ ಖುಷಿಯಾಗಿ ನಕ್ಕಂತ ಇದ್ದ 5-6 ನಿಮಿಷದಲ್ಲಿ ಏನೋ ಈ ತರ ಏನೋ ತೊಂದರೆ ಆಯ್ತು, ಬಿದ್ರು, ಏನೋ ಆಯ್ತು, ಏನೋ ಸಮಥಿಂಗ್. ಆ ತರದಲ್ಲಿ ಕರ್ಮ ಅನ್ನೋದು ಕೂಡ ಯಾವ ಟೈಮಲ್ಲಿ ಬರ್ಬೇಕು ಅನ್ನೋದು ಅಲ್ಲಿ ಇರುತ್ತೆ ದಾಖಲೆ. ಯಾಕಂದ್ರೆ ಯಾವ ಟೈಮಲ್ಲಿ ನಾವ್ ಯಾರಿಗ್ ಕೊಟ್ಟಿರ್ತೀವೋ ಅದೇ ಟೈಮಲ್ಲಿ ಅಲ್ಲಿ ಎಂಟ್ರಿ ಆಗ್ತಾ ಇರುತ್ತೆ. ಅದಕ್ಕೆ ಇದನ್ನ ಕರ್ಮನ ಶಿಕ್ಷೆ ಅನ್ಬಾರ್ದು, ಶಿಕ್ಷಣ ಅಂತ ಕರಿಬೇಕು ಅಂತಲೇ ನಮ್ಗೆ ತಿಳಿಸ್ತಾ ಇದ್ದಾರೆ.
ಇಲ್ಲಿ ಕೇಳ್ತಾ ಇದ್ದಾರೆ, ಅಸ್ಲಿಗೆ ನಾವು ಭೂಲೋಕದಲ್ಲಿ ಜನ್ಮ ಯಾಕೆ ತಗೋಬೇಕು, ಇದನ್ ಯಾಕೆ ನಾವು ಕರ್ಮನ ಅನುಭವಿಸ್ಬೇಕು, ಯಾಕೆ ಈ ತರ ಶಿಕ್ಷೆ ಅಥವಾ ಶಿಕ್ಷಣಕ್ಕಾಗಿ ನಾನು ಇರ್ಬೇಕಾಗುತ್ತೆ ಅಂತ ಕೇಳ್ತಾರೆ. ಅವಾಗ ಇಲ್ಲಿ ವಂಶಿ ಮಾಸ್ಟರ್ ಹೇಳ್ತಾ ಇದಾರೆ, ಪರಮಾತ್ಮನಿಂದ ನಾವು ಅಂಶಾತ್ಮವಾಗಿ ಬೇರ್ಪಟ್ಟು ಕಾರಣ ಲೋಕದಲ್ಲಿ ನಾವು ಇರ್ತೀವಲ್ಲ, ಆಗ ಅಲ್ಲಿ ಜೀವಾತ್ಮವನ್ನ ಸೃಷ್ಟಿಸ್ಕೊಂಡು ಭೂಲೋಕಕ್ಕೆ ಬರ್ತೀವಿ. ಹಲವು ಜನ್ಮಗಳನ್ನ ಅನುಭವ ಹೊಂದ್ಬಿಟ್ಟು ಆ ಅನುಭವ ಜ್ಞಾನವನ್ನ ಸಂಪಾದನೆ ಮಾಡಿ ಒಂದು ಪೂರ್ಣಾತ್ಮವಾಗಿ ಬದಲಾಗೋದಕ್ಕೋಸ್ಕರ ನಾವು ಬರ್ತೀವಿ. ಅಂದ್ರೆ ಈಗ ಒಂದು ವಿದ್ಯಾರ್ಥಿವನ್ನ ಒಂದು ಹೇಳ್ತಾ ಹೋದ್ರೆ, ವಿದ್ಯಾರ್ಥಿ ಜೀವನ ಒಂದು ಯಾವ ತರ ಇರುತ್ತೆ, ಫಸ್ಟ್ UKG LKG ಇಂದ ಹಿಂಗೆ ಸ್ಟೆಪ್ ಬೈ ಸ್ಟೆಪ್ ಮಾಡ್ಕೊಂತ ಓದ್ಕೊಂತ 10ನೇ ಕ್ಲಾಸ್ ಡಿಗ್ರಿ ಅಂದ್ರೆ PUC ಡಿಗ್ರಿ, ಹಿಂಗೆ PhD ಅಲ್ಟಿಮೇಟ್ ಇದೆಲ್ಲ ಮಾಡ್ತಾ ಬರುತ್ತೆ. ಯಾಕೆ ಓದ್ತಾರೆ, ಆ ಒಂದು ದೊಡ್ಡದಾಗಿ ಒಂದು ವಿದ್ಯಾಭ್ಯಾಸ ಮಾಡ್ಬೇಕು, ಒಂದು ಉನ್ನತ ವ್ಯಾಸಂಗವನ್ನ ನಾನು ಓದ್ಬೇಕು ಅನ್ನೋದಕ್ಕೋಸ್ಕರ ಬರ್ತಾರೆ. ಪೂರ್ಣಾತ್ಮ ಅಂದ್ರೆ ಒಂದು ಲೆಕ್ಚರರ್ ಆಗ್ತಾರ ಅವ್ರ. ಅವಾಗ ಏನನ್ನ ಓದದೆ ನಾವ್ ಏನು ಸ್ಕೂಲಿಗೆನೆ ಎಂಟ್ರಿ ಕೊಡದೆ ನಾವೇನೋ ಮಾಡ್ದೇನೆ ನಾವೇನು ಮುಂದುವರಿಯೋದಕ್ಕಾಗಲ್ಲ, ನಮ್ಮ ಒಂದು ನಾಲೆಡ್ಜ್ ಕೂಡ ಇಂಪ್ರೂವ್ಮೆಂಟ್ ಆಗಲ್ಲ. ನಾವು ಓದ್ತಾ ಹೋದ್ರೆ ಬರ್ತಾ ಹೋದ್ರೆ ಅದೆಲ್ಲ ಆಗ್ತಾ ಹೋಗುತ್ತೆ. ಈಗ ನಾವು ಹುಟ್ಟದೇನೆ ಇದ್ರೆ ಇನ್ ಕೇಸ್ ನಾವೇನು ಬೇಡಪ್ಪ ಇದೆಲ್ಲ ಸಂಕಷ್ಟನೇ ಬೇಡ, ನಾನು ಹುಟ್ಟೋದೇ ಇಲ್ಲ, ನಾನು ವಿಭತ್ತೆ ಬೇಡ ಅಂತ ಇದ್ರೆ ನಮಗೆ ಆ ಒಂದು ಅಸೆನ್ಷನ್ ಅನ್ನೋದು ಆಗೋದಿಲ್ಲ. ಅಂದ್ರೆ ಉನ್ನತಾತ್ಮ ಅಂದ್ರೆ ಪೂರ್ಣಾತ್ಮ ಅಂತ ಹೇಳ್ತಾರೆ ನೋಡಿ, ಹೈಯರ್ ಸೆಲ್ಫ್ ಅಂತ. ಆ ಹೈಯರ್ ಸೆಲ್ಫ್ ಆಗ್ಬೇಕು ಅಂತಂದ್ರೆ, ಆ ಪೂರ್ಣಾತ್ಮ ಆಗ್ಬೇಕು ಅಂದ್ರೆ ನಾವ್ ಇದನ್ನೆಲ್ಲ ಭೋಗ ಮಾಡಿ ಅನುಭವಿಸ್ಬಿಟ್ಟು ಅದರ ಜ್ಞಾನವನ್ನ ಪಡ್ಕೊಂಡು ನೆಕ್ಸ್ಟ್ ನಾವು ಪೂರ್ಣಾತ್ಮವಾಗಿ ಬರ್ಬೇಕಾಗುತ್ತೆ. ಅಂದ್ರೆ ಮನುಷ್ಯ ಮಾನವನಿಂದ ಮಾಧವನ ಕಡೆಗೆ ಹೋಗೋ ಒಂದು ಹೆಜ್ಜೆ, ಮಾಧವನ ಆಗೋ ತರದಲ್ಲಿ ಅದನ್ನೇ ಇಲ್ಲಿ ತಿಳಿಸ್ತಾ ಇದ್ದಾರೆ ನಮಗೆ. ನೆಕ್ಸ್ಟ್ ಇಲ್ಲಿ ಮತ್ತೆ ನಮ್ಗೆ ಹೇಳ್ತಾ ಇದ್ದಾರೆ, ದೇವರುಗಳು ಭಾವಗಳು ರಕ್ಷಿಸೋದಿಲ್ವಾ. ಇನ್ನು ಕೆಲವರು ಕ್ವಶನ್ ಹಾಕೋಬಹುದು, ಹೌದು ನಮ್ ಇಷ್ಟೆಲ್ಲ ಮಾಡ್ತಾರೆ ಇಷ್ಟೆಲ್ಲ ಆಗುತ್ತೆ ಅಂದ್ರೆ ದೇವ್ರ ಅನ್ನೋದು ಯಾಕಿದ್ದಾರೆ, ಈ ತರ ಬಾಬಾ ಅಂದವ್ರು ಇದಾರಲ್ಲ ಅವರೆಲ್ಲ ಯಾಕೆ, ಅವ್ರೇನು ನಮ್ಗೆ ರಕ್ಷಣೆ ಮಾಡೋದಿಲ್ವಾ ಅಂತ ಕೇಳಿದಾಗ, ಶಿಕ್ಷೆ ಇದ್ರೆ ಅಲ್ವಾ ರಕ್ಷಣೆ ಬೇಕು ಅಂತ ಇಲ್ಲಿ ತಿಳಿಸ್ತಾ ಇದ್ದಾರೆ ಮಾಸ್ಟರ್. ಇಲ್ಲಿ ಶಿಕ್ಷೆನೇ ಇಲ್ಲ, ಇನ್ನು ರಕ್ಷಣೆ ಅನ್ನೋದು ಅವಶ್ಯಕತೆ ಇಲ್ಲಿದೆ. ಪರಮಾತ್ಮ ಅನ್ನೋನು ಭಯಂಕರವಾದ ರೋಗಗಳನ್ನ ಕೊಟ್ಟು ಹಿಂಸೆ ಪಟ್ಟು ಇವ್ರು ಇದಾಗ್ಲಿ ಅಂತಂದು ಅನುಭವಿಸುವಷ್ಟು ತೊಂದರೆ ಆಗ್ಲಿ ಅಂತ ಒಂದು ಲೀಲಾ ವಿನೋದವನ್ನ ನೋಡ್ಕೊಳ್ತಾ ಕುತ್ಕೊಳ್ಳೋಂತವನು ಅಂತ ದುಷ್ಟ ಅಲ್ಲ ಪರಮಾತ್ಮ. ಆತ ಯಾರಿಗೆ ಏನ್ ಕೊಡ್ಬೇಕು ಅದ್ ಕೊಡ್ತಾ ಇರ್ತಾನೆ. ಎಲ್ಲರನ್ನ ಸಾಕ್ಷಿಯಾಗಿ ನಮ್ಮನ್ನ ಗಮನಿಸ್ತಾ ಇರ್ತಾರೆ. ಅಂದ್ರೆ ಎಲ್ಲರೂ ಕೂಡ ಈಗ ನಾವು ತೊಂದ್ರೆ ಅನುಭವಿಸ್ತಾ ಇದೀವಿ, ನೋವು ಅನುಭವಿಸ್ತಿದೀವಿ ಅಂದ್ರೆ ಯಾರು ನೋಡ್ತಾ ಇಲ್ಲ ಅಂತಲ್ಲ, ದೇವ್ರು ಕೂಡ ನೋಡ್ತಾ ಇರ್ತಾನೆ. ಆದ್ರೂ ಸುಮ್ನೆ ಇರ್ತಾನೆ. ಯಾಕೆ, ಅದಕ್ ಸರಿಯಾಗಿ ನಾವೇನು ಮಾಡ್ ಬಂದಿರ್ತೀವಿ. ಆತನಿಗೆ ಗೊತ್ತಿರುತ್ತೆ, ದೇವ್ರಿಗೆ ನಮಗ್ ಗೊತ್ತಿರಲ್ಲ ಅಷ್ಟೇ. ಅಂದ್ರೆ ನಮಗ್ ನೆನಪಿರಲ್ಲ, ಗೊತ್ತಿರುತ್ತೆ ಬಟ್ ನಮಗ್ ನೆನಪಿರಲ್ಲ. ಅದು ಆ ದೇವ್ರಿಗೆ ಗೊತ್ತಿರೋದ್ರಿಂದ ಆತ ಸುಮ್ನೆ ಇರ್ತಾನೆ. ಆ ಜ್ಞಾನ ಗೊತ್ತಿರೋದ್ರಿಂದ ನಾವು ಕೂಡ ಒಂದು ಉನ್ನತವಾಗಿ ಬೆಳಿಬೇಕನ್ನೋದಕ್ಕೋಸ್ಕರ ಈ ಎಲ್ಲ ಅದಕ್ಕೆ ಬೇಕಾದ ಮಾರ್ಗ ಮತ್ತೆ ಅವಕಾಶಗಳು ಎಲ್ಲವನ್ನ ನಮ್ಗೆ ಕಲ್ಪಿಸ್ಕೊಡ್ತಾ ಇರ್ತಾನೆ ಭಗವಂತ. ಆದ್ರೆ ನಾವು ಕಣ್ಣಿದ್ದು ಕುರುಡರಾಗ್ತಿರ್ತೀವಿ, ಅವುಗಳನ್ನ ಗಮನಿಸೋದಿಲ್ಲ. ಅದಕ್ಕೋಸ್ಕರ ಇಲ್ಲಿ ನಮ್ಗೆ ಧ್ಯಾನ ಮಾಡ್ತಾ ಧ್ಯಾನದಲ್ಲಿ ನಾವು ಅದನ್ನೆಲ್ಲ ನೋಡ್ತಾ ಬರ್ಬೇಕು ಅಂತ ತಿಳಿಸ್ತಿದ್ದಾರೆ. ಭೂಮಿ ಮೇಲೆ ಯಾಕೆ ಜನ್ಮ ತಗೊಳ್ತಾರೆ ಅಂತ ಇಲ್ಲಿ ತಿಳಿಸ್ತಿದ್ದಾರೆ. ಈ ಒಂದೆಲ್ಲ ಪರೀಕ್ಷೆಗಳನ್ನ ಅನುಭವಿಸೋದಿಕ್ಕೆ. ಈಗ ನಾವು ಒಂದು ವಿದ್ಯಾರ್ಥಿಯಾಗಿ ಓದೋದು ಬರೆಯೋದು ಏನು ಮಾಡ್ದೇನೆ ನಾವು ಸ್ಕೂಲಿಗೆ ಹೋಗ್ದೇನೆ ಇದ್ರೆ ಯಾವ ತರದಲ್ಲಿ ಒಂದು ನಮಗೆ ಒಂದು ಉನ್ನತ ವ್ಯಾಸಂಗ ಮಾಡ್ದೇನೆ ಅದರಿಂದ ಶಿಕ್ಷಣದಿಂದ ವಂಚಿತರಾಗ್ತೀವೋ, ಅದೇ ತರಹದಲ್ಲಿ ನಾವು ಹುಟ್ಟದೇ ಇದ್ರೆ, ನಾವೇನು ಕಲಿದೇನೆ ಇದ್ರೆ, ಏನು ತೊಂದ್ರೆ ಅನುಭವಿಸ್ತೇನೆ ಇದ್ರೆ ನಮ್ಗೇನು ಗೊತ್ತಾಗಲ್ಲ. ಈಗ ಒಂದು ಕಲ್ಲು ಒಂದು ಶಿಲೆ ಆಗಿ ಮಾರ್ಪಾಡ್ಬೇಕು ಅಂದ್ರೆ ಆ ಒಂದು ವಿಗ್ರಹ ರೂಪವನ್ನ, ದೇವ್ರ ರೂಪವನ್ನ ಪಡ್ಕೋಬೇಕು ಅಂದ್ರೆ ಎಷ್ಟು ಹುಳಿ ಪೆಟ್ಟನ್ನ ಕೊಡ್ತಾ ಇರ್ತಾರ ಕಲ್ಲಿಗೆ. ಆ ಕಲ್ಲು ನಂಗೆ ನೋವಾಗುತ್ತೆ, ನನ್ಗೆ ಹೊಡಿಬೇಡ, ನನಗೆ ಇದ್ ಮಾಡ್ಬೇಡ, ನಂಗೆ ತುಂಬಾ ನೋವಾಗ್ಬಿಡುತ್ತೆ ಅಂತಂದ್ರೆ ಆ ಹುಳಿಪಟ್ಟನ ತಗೊಳ್ಳಿಲ್ಲ ಅಂದ್ರೆ ಅದು ಹಂಗೆ ಗುಡ್ಕಲಾಗ್ ಇರುತ್ತದು. ಮತ್ತೆ ಹುಳಿಪಟ್ಟನ ತಗೊಳ್ತೀನಿ, ನಾನು ತಗೊಳಕ್ ರೆಡಿ ಇದೀನಿ, ನಾನು ಶಿಲೆ ಆಗಕ್ ರೆಡಿ ಇದೀನಿ ಅಂದ್ರೆ ಎಷ್ಟು ಹುಳಿಪಟ್ಟು ಕೊಡ್ತಾರೆ, ಅಷ್ಟೇ ಒಂದು ಒಳ್ಳೆ ಶೇಪ್ ಬರ್ತಾ ಹೋಗುತ್ತೆ. ಯಾವ ವಿಗ್ರಹ ಒಂದು ಮಾಡ್ಬೇಕು ಅಂತ ಅಂದ್ಕೊಂಡಿರ್ತಾರೆ, ಆ ವಿಗ್ರಹ ಒಂದು ರೂಪ ತಾಳುತ್ತೆ. ಆವಾಗ ದೇವಸ್ಥಾನದಲ್ಲಿ ಇಟ್ಟು ಅದನ್ನ ಆ ಒಂದು ಶಿಲೆಯನ್ನ ಪೂಜೆ ಮಾಡ್ತಾರೆ. ಕಲ್ಲನ್ನ ಇಟ್ಟು ಪೂಜೆ ಮಾಡ್ತಿದ್ರ, ಯಾವ್ದೋ ಒಂದು ಕಲ್ಲಪ್ಪ ಅಂತ ಅಲ್ಲಿ ಬಿಸಾಕ್ತಾರೆ, ಅಥವಾ ಅಲ್ಲೇನೇನೋ ಕೆಟ್ಟದೆಲ್ಲ ಮಾಡಿ ಆ ಕಲ್ಲನ್ನ ಒಂದು ಇದನ್ ಮಾಡಿಟ್ಬಿಡ್ತಾರೆ, ಹಾಗೆ ಮಾಡಿಟ್ಬಿಡ್ತಾರೆ. ಆ ಕಲ್ಲಿಗೆ ಬೆಲೆನೇ ಇರಲ್ಲ. ಆ ಕಲ್ಲಿಗೆ, ಅದೇ ಕಲ್ಲಿಗೆ ಬೆಲೆ ಬರ್ಬೇಕು ಅಂದ್ರೆ ಆ ಒಂದು ಉಳಿಪೆಟ್ಟು ತಿಂದ ಮೇಲೆ ಅದರ ಒಂದು ರೂಪ ಚೇಂಜ್ ಆಗುತ್ತೆ. ಅವಾಗ ಅದಕ್ಕೆ ಒಂದು ಬೆಲೆ, ಒಂದು ಗೌರವ, ಒಂದು ಮರ್ಯಾದೆ ಅನ್ನೋದು ಸಿಗುತ್ತಲ್ವ. ಅದೇ ತರಹದಲ್ಲಿ ನಮಗೆ ಈ ಒಂದು ಜನ್ಮವನ್ನ ಪಡ್ಕೊಳ್ತಾ ಹೋಗ್ತಾ ಅಸೆನ್ಷನ್ಗೆ ಹೋಗ್ತಾ ಹೋಗ್ತಿರ್ತೀವಿ.
ಹೇಗೆ ಒಬ್ಬ ವಿದ್ಯಾರ್ಥಿ ಪಾಸ್ ಆಗ್ತಾ ನೆಕ್ಸ್ಟ್ ಕ್ಲಾಸ್ 7th 8th 9th 10th ಅನ್ಕೊಂತ ಹೋಗ್ತಾ ಇರ್ತಾನೆ, ಪಾಸ್ ಆಗ್ತಾ. ಹಂಗೆ ಫೇಲ್ ಆದ್ರೆ ಹೋಗಲ್ಲ, ಪಾಸ್ ಆದ್ರೆ ಮಾತ್ರ ಹೋಗ್ತಾರೆ. ಅದೇ ತರಹದಲ್ಲಿ ನಮ್ಮ ಒಂದು ಜನ್ಮ ಅನ್ನೋದು ಈ ತರಹದಲ್ಲಿ ನಾವು ಈಗ ಏನೇನೆಲ್ಲ ಒಂದು ಫೇಸ್ ಮಾಡ್ತಾ ಇದೀವಿ ಅದನ್ನೆಲ್ಲ ಒಂದು ದಾಟ್ಕೊಳ್ತಾ ಅದರಿಂದ ಪಾಸ್ ಆಗ್ತಾ ನಾವು ಕೂಡ ಮುಂದಕ್ಕೆ ಹೋಗ್ತಾ ನೆಕ್ಸ್ಟ್ ಲೆವೆಲ್ಗೆ ಹೋಗ್ತಾ ಹೋಗ್ಬೇಕು ಅಂತ ಹೇಳಿ ತಿಳಿಸ್ತಿದ್ದಾರೆ. ಮತ್ತೆ ಕರ್ಮಚಕ್ರಕ್ಕೆ ಅಂತ್ಯ ಎಲ್ಲಿ ಅಂತ ಕೇಳ್ತಿದ್ದಾರೆ ನೆಕ್ಸ್ಟ್ ಹೆಡ್ಲೈನ್ ಅಲ್ಲಿ. ಕರ್ಮಚಕ್ರ ಇದೆ ಅಂದ್ರೆ ಅದಕ್ಕೆ ಕೊನೆ ಅನ್ನೋದಿಲ್ವಾ? ಖಂಡಿತ ಇದೆ. ಯಾವ ತರದ ಕೊನೆ ಅನ್ನೋದಿದೆ? ಈ ದ್ವೇಷ ತೀರುವವರೆಗೂ ಪಾತ್ರಗಳು ಬದಲಾಗ್ತಾ ಇರ್ತವೆ ಹೊರತು ಕರ್ಮಚಕ್ರ ಪೂರ್ತಿ ಆಗೋದಿಲ್ಲ. ನಾನೀಗ ಯಾರೊಬ್ರು ಹೊಡೆದಿರ್ತಾರೆ, ಕೊಲೆ ಮಾಡಿರ್ತಾರೆ, ಎಗೈನ್ ರೀಬರ್ತ್ ತಗೊಂಡು ನೀನು ನನಗೆ ಆ ಜನ್ಮದಲ್ಲಿ ಕೊಂದಿದ್ದೆ ಅಲ್ವಾ, ನಾನು ಈ ಜನ್ಮದಲ್ಲಿ ನಿನಗ್ ಕೊಲ್ತೀನಿ ಅಂತ ರಿವೆಂಜ್ ತಗೊಳೋದಕ್ಕೆ ಮತ್ತೆ ಅದು ಪಾತ್ರ ಬದಲಾಗುತ್ತೆ. ಎಗೈನ್ ಅದೇ ತರಹದಲ್ಲಿ ಮತ್ತೆ ಪಾತ್ರ ಬದಲಾಗ್ತಾ ಬರುತ್ತೆ. ಒಂದ್ಸಲ ನೀನ್ ನೋಡಿದ್ರೆ ಈಗ ನಾನ್ ಹೊಡಿತೀನಿ, ನೆಕ್ಸ್ಟ್ ನಾನ್ ನೋಡಿದ್ರೆ ಈಗ ನೀನ್ ನೋಡಿ, ಆ ತರದಲ್ಲಿ ಜನ್ಮವನ್ನ ಪಡ್ಕೊಳ್ತಾ ಹೋಗ್ತಾ ಇರ್ತಾರಲ್ಲ. ಇದು ಕೊನೆ ಇಲ್ವಾ? ಈ ತರ ಕರ್ಮ ಕೊನೆ ಇಲ್ವಾ ಅಂದ್ರೆ ಅಲ್ಲಿ ಕ್ಷಮೆ ಕೇಳ್ಬೇಕು ಅಥವಾ ಕ್ಷಮೆಯನ್ನ ಕೊಡ್ಬೇಕಾಗುತ್ತೆ. ಈಗ ಯಾರು ನಮಗ್ ತೊಂದ್ರೆ ಕೊಡ್ತಾ ಇದ್ದಾರೆ ಈ ಟೈಮಲ್ಲಿ, ಈಗ ನಾವ್ ತಿಳ್ಕೊಂಡ್ವಿ, ಇದು ಅರ್ಥ ಆಯ್ತು ನಮಗೆ, ಈಗ ಕರ್ಮಚಕ್ರದ ಅರ್ಥ ಆಯ್ತು. ಈಗ ಅವ್ರು ಯಾರೋ ಕೊಡ್ತಾ ಇದಾರೆ ತೊಂದ್ರೆ, ಸರಿ ನಾನು ಯಾವ್ದೋ ಟೈಮಲ್ಲಿ ನಿನಗೆ ತೊಂದ್ರೆ ಕೊಟ್ಟಿದ್ದೀನಿ, ಅದಕ್ಕೆ ಈಗ ನನಗೆ ವಾಪಸ್ ಕೊಡ್ತಾ ಇದೀಯ, ನನ್ಗೆ ಅದ್ ರಿಯಲೈಸ್ ಆಯ್ತು, ನಾನು ಕ್ಷಮೆ ಕೇಳ್ತಾ ಇದ್ದೀನಿ. ಹಾಗೆ ನಿನ್ನನ್ನ ಕೂಡ ಕ್ಷಮಿಸ್ತಾ ಇದ್ದೀನಿ. ನೀನೀಗ ನನಗೆ ಯಾವ ಜನ್ಮದಲ್ಲಿ ಮಾಡಿದ್ದೆ ಅದಕ್ಕೆ ನಿನಗೂ ಕ್ಷಮಿಸ್ತಿದ್ದೀನಿ. ನಾನು ಮಾಡಿದ ಕರ್ಮಕ್ಕೂ ಕ್ಷಮೆ ಕೇಳ್ತಾ ಇದ್ದೀನಿ. ಅದನ್ನ ಪರಸ್ಪರ ಈ ತರ ಕ್ಷಮೆ ಯಾಚನೆ ಮಾಡೋದ್ರಿಂದ ಆ ಒಂದು ಕರ್ಮ ಅನ್ನೋದು ಅಲ್ಲಿಗೆ ಎಂಡ್ ಆಗುತ್ತೆ. ಮತ್ತೆ ಹೇಗೇನ್ ಬರೋದು ಹೋಗೋದು ಆಗಲ್ಲ. ಅದು ಅಂದ್ರೆ ಆ ಸಿಚುಯೇಷನ್ ಬರಲ್ಲ. ಅವಾಗ ಏನ್ ಸಿಚುಯೇಷನ್ ಬರ್ತಾ ಇರುತ್ತೆ ಅಗೇನೋ ಅದು ನಮಗ್ ಗೊತ್ತಿರಲ್ಲ ನಿಜ, ಬಟ್ ಅದು ನಾವ್ ಅದನ್ನ ಫೇಸ್ ಮಾಡ್ತಾ ಇರ್ತೀವಿ. ಪಾತ್ರಗಳು ಚೇಂಜ್ ಆಗ್ತಾ ಇರುತ್ತೆ ಅಷ್ಟೇ. ಆ ಒಂದು ಸಿಚುಯೇಷನ್ಗೆ ಕರ್ಮಚಕ್ರಕ್ಕೆ ಅಂತ್ಯ ಯಾವ ತರ ಅಂದ್ರೆ ಕ್ಷಮೆ ಕೇಳೋದು, ಹಾಗೆ ಕ್ಷಮೆಯನ್ನ ನೀಡೋದು. ಈ ತರ ಮಾಡೋದ್ರಿಂದ ಅಂತ್ಯ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಮೇಲಿನ ಮಾಸ್ಟರ್ ಯಾಕೆ ಹೇಳೋದಿಲ್ಲ ಅಂದ್ರೆ, ಈಗ ಮಾಸ್ಟರ್ಸ್ ಯಾವಾಗ್ಲೂ ಮಾಡಿದ ಈ ಸಂಚಿತ ಕರ್ಮಗಳನ್ನ ಅನುಭವಿಸ್ತಾ ಇರ್ತೀವಲ್ವಾ, ಇದಕ್ ಸಂಬಂಧಪಟ್ಟ ಹಾಗೆ ನಮ್ಗೆ ಯಾಕೆ ಅವ್ರು ನಮ್ಗೆ ಹೇಳೋದಿಲ್ಲ, ಯಾಕೆ ಕಾರಣ ನಮ್ಗೆ ತಿಳಿಯೋದಿಲ್ಲ ಅಂತ ತಿಳಿಸ್ತಿದ್ದಾರೆ. ಆಧ್ಯಾತ್ಮಿಕ ಮಾರ್ಗಕ್ಕೆ ನಮ್ಮನ್ನ ತಿರುಗಿಸೋದಿಕ್ಕೆ ಅಂದ್ರೆ ಎಷ್ಟೋ ಜನಕ್ಕೆ ಈ ಒಂದು ಕಷ್ಟ ಬಂದ ಮೇಲೆ ನಾನೊಂದು ಸ್ಪಿರಿಚುಯಾಲಿಟಿ ಬಂದೆ ಅಂತ ಎಷ್ಟೋ ಜನ ಹೇಳಿರ್ತಾರೆ. ನನ್ಗೀಗ ಈ ತರ ತೊಂದ್ರೆ ಆಯ್ತು ಅದಕ್ಕೆ ಬಂದಿದ್ದೆ, ಅಥವಾ ಮನೇಲಿ ಏನೋ ಒಂದು ಕಷ್ಟ ಆಯ್ತು ಅದಕ್ಕೆ ಈ ಒಂದು ಧ್ಯಾನಕ್ಕೆ ಬಂದೆ ಅಂತ ಕೆಲವೊಂದು ರೀಸನ್ಸ್ ಕೇಳಿರ್ಬೋದು. ಆ ತರಹದ ಕಷ್ಟಗಳನ್ನ ಕೊಟ್ಟು ಕೂಡ ಈ ಒಂದು ಸ್ಪಿರಿಚುವಲ್ ವೇಗೆ ಬರಲಿ ಅನ್ನೋದಕ್ಕೋಸ್ಕರ ಈ ತರಹದ ಒಂದು ತೊಂದರೆಯನ್ನ ಕೂಡ ನೀಡಿರ್ತಾರೆ ಅಂತ ಇಲ್ಲಿ ನಮ್ಗೆ ತಿಳಿಸ್ತಿದ್ದಾರೆ. ಅಂದ್ರೆ ಹಿಂಸೆಯನ್ನ ತ್ಯಜಿಸೋದಕ್ಕೆ ದೇವಾತ್ಮರು ಅವರು ನಮಗೆ ಮಾಸ್ಟರ್ಸ್ ಈ ತರಹದಲ್ಲಿ ನಮ್ಗೆ ಸಹಾಯ ಮತ್ತೆ ನೀಡೋದ್ರ ಮುಖಾಂತರ ಆ ಘಟನೆಗಳನ್ನ ಆ ಒಂದು ಇನ್ಸ್ಟೆಂಟ್ ನಡೆಯೋದ್ರ ಮುಖಾಂತರ, ಏನೋ ಒಂದು ಕೆಟ್ಟ ಇನ್ಸ್ಟೆಂಟ್ ಆಗಿರುತ್ತೆ, ಆ ಇನ್ಸ್ಟೆಂಟ್ ನಾವೀಗ ಒಂದು ಧ್ಯಾನಕ್ಕೆ ಬಂದಿರ್ತೀವಿ, ಆ ಇನ್ಸ್ಟೆಂಟ್ ನಡೀಲಿ ಅನ್ನೋದಕ್ಕೋಸ್ಕರ ಸಪೋರ್ಟಿವ್ ಆಗಿ ನಮಗೆ ಸಹಾಯ ಮಾಡ್ತಾ ಇರ್ತಾರೆ ಅಂತ ಇಲ್ಲಿ ತಿಳಿಸ್ತಾ ಇದ್ದಾರೆ. ಕರ್ಮಗಳನ್ನ ನಾವು ತಪ್ಪಿಸಿಕೊಳ್ಳೋದಕ್ಕೆ ಆಗೋದಿಲ್ವಾ? ಹಾಗಾದ್ರೆ ಇದೆಲ್ಲ ಆಗುತ್ತಲ್ಲ, ಆಗೋದಿಲ್ವಾ ಅಂದಾಗ ಹೇಗೆ ಕಷ್ಟಗಳನ್ನ ಹೇಗೆ ತಪ್ಪಿಸಿಕೊಳ್ಳುವುದು ಎನ್ನುವುದು ಮೇಲಿಂದ ದೃಷ್ಟಿಯನ್ನ ಮರಳಿಸಿ ನಾವೇ ಏಕೆ ಈ ಕಷ್ಟಗಳನ್ನ ಅನುಭವಿಸ್ಬೇಕಾಗಿ ಬಂದಿದೆ ಅನ್ನೋದನ್ನ ಯೋಚನೆ ಮಾಡ್ಬೇಕು. ನಮಗೆ ಯಾಕೆ ಈ ತರ ಕಷ್ಟ ಬಂತು, ನನಗೆ ಯಾಕೆ ಈ ತರ ತೊಂದ್ರೆ ಬಂತು ಅಂತ ಯೋಚನೆ ಮಾಡಿದಾಗ ಗತದಲ್ಲಿ ಇಂತಹ ಕಷ್ಟಗಳನ್ನ ಬೇರೆಯವ್ರಿಗೆ ಕೊಟ್ಟಿರೋದ್ರಿಂದ ಯಾಕೆ ಕಷ್ಟ ಕೊಟ್ಟಿದ್ದೇವೆ ಎಂದರೆ ಆ ಜನ್ಮದಲ್ಲಿ ನಮ್ಗೆ ಜ್ಞಾನ ಇಲ್ಲವಾಗ್ತಾ ಇದ್ದ. ಅಂದ್ರೆ ಜ್ಞಾನ ಅನ್ನೋದು, ನಾಲೆಡ್ಜ್ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಅಂದ್ರೆ ಆ ನಾಲೆಡ್ಜ್ ಇಲ್ಲದೆ ಇರೋ ಕಾರಣದಿಂದ ಅಲ್ಲಿ ಕಷ್ಟ ಕೊಟ್ಟಿರ್ತೀವಿ. ಆ ಅಜ್ಞಾನದ ಸ್ಥಿತಿಯಲ್ಲಿ ಇರುವಂತಹ ಇತರ ಪ್ರಾಣಿಗಳಿಗೆ ಮಾಡಿದ ಆ ಹಿಂಸೆಗಳು ಮುಂದಿನ ಜನ್ಮದಲ್ಲಿ ಮಾಡದೆ ಇರೋದಕ್ಕೋಸ್ಕರ, ನಾವ್ ನೆಕ್ಸ್ಟ್ ಲೈಫ್ ಟೈಮ್ ಅಲ್ಲಿ ಮತ್ ಮಾಡಬಾರ್ದಕ್ಕೋಸ್ಕರ ಈ ಒಂದು ಬಾಧೆ ಕಷ್ಟಗಳ ರೂಪದಲ್ಲಿ ನಮ್ಗೆ ಅನುಭವಿಸ್ತಾ ಇರ್ತೀವಿ ಅಂತ ತಿಳಿಸ್ತಿದ್ದಾರೆ. ಅದಕ್ಕೋಸ್ಕರ ಇಲ್ಲಿ ಜ್ಞಾನಾಗ್ದಿ ದಗ್ಧ ಕರ್ಮಾಣಂ ಅಂತ ಕರೀತಾರೆ. ಯಾಕೆ ಅಂದ್ರೆ ಆ ಜ್ಞಾನವನ್ನ ಪಡ್ಕೊಂಡಾಗ ನಮಗೆ ಆ ಒಂದು ಕರ್ಮ ಅನ್ನೋದು ದಗ್ಧ ಆಗುತ್ತೆ, ಅಂದ್ರೆ ಸುಟ್ಟು ಹೋಗುತ್ತೆ. ಅವಾಗ ಆ ಸುಟ್ಟೋಗೋದ್ರಿಂದ ನಮಗೆ ಈ ನಮ್ಮ ಕರ್ಮಗಳೆಲ್ಲ ಕ್ಲಿಯರ್ ಆಗ್ತಾ ಬರ್ತವೆ. ಜ್ಞಾನನೇ ಇಲ್ಲದೆ ಇದ್ದಾಗ ನಮಗೆ ಕರ್ಮ ಅನ್ನೋದು ಸುಟ್ಟೋಗಲ್ಲ. ಈಗ ನನಗೆ ನಾಲೆಡ್ಜ್ ಬಂತು, ಹೌದು ನಾನು ಯಾರಿಗೋ ಆತರ ಕತ್ತಿಜಿಟ್ ಸಾಯಿಸಿದ್ದೆ, ತೊಂದ್ರೆ ಕೊಟ್ಟಿದ್ದೆ, ನನ್ನ ಕಾರಣದಿಂದ ನಾನೇ ತೊಂದ್ರೆ ಅನುಭವಿಸ್ತಾ ಇದ್ದೀನಿ, ನನಗೆ ಯಾರು ತೊಂದ್ರೆ ಕೊಟ್ಟಿಲ್ಲ. ನಾನ್ ಅಂದ್ಕೊಂತಿದ್ದೆ ಅಯ್ಯೋ ನನ್ಗೆ ಯಾಕೆ ಹಿಂಗ್ ಬಂತು, ಯಾಕೆ ಈ ತರ ಆಯ್ತು ಅಂತ. ಇದೊಂದೇ ಅಂತ ಅಲ್ಲ, ಎಷ್ಟೊಂದಿದೆ. ನನ್ಗೆ ಕೆಲವೊಂದು ಸ್ಕಿನ್ ಇಶ್ಯೂಸ್ ಎಲ್ಲ ಬರ್ತಾ ಇತ್ತು. ಆ ಸ್ಕಿನ್ ಇಶ್ಯೂಸ್ ಯಾಕೆ ಬರ್ತಾ ಇತ್ತು ಅಂತ ನನ್ಗೆ ಗೊತ್ತಾಗ್ತಿದ್ದಿಲ್ಲ. ಏನೇ ಟ್ರೀಟ್ಮೆಂಟ್ ತಗೊಂಡ್ರು ಅದು ಇನ್ನೂ ಜಾಸ್ತಿ ಆಗ್ತಾ ಇತ್ತು, ಕಡಿಮೆ ಆಗ್ತಿದ್ದಿಲ್ಲ.
ಆಮೇಲೆ ನನ್ಗೆ ನಮ್ಮ ಗುರುಮಾತೆಯಿಂದ ಗೊತ್ತಾಯ್ತು. ನನ್ಗೊಂದು ಕೌನ್ಸಿಲಿಂಗ್ ಮಾಡಿದಾಗ ನನ್ನ ಪ್ರಭಾವತಿ ಮೇಡಮ್ ಅವರು ಹೇಳಿದ್ರು, ನೀನು ಒಂದು ಗತ ಜನ್ಮದಲ್ಲಿ ಎಷ್ಟು ಆತ್ಮಗಳು ನಿನ್ನ ಕಾರಣದಿಂದ ಒಂದು ಸಾವನ್ನಪ್ಪಿದ್ದಾರೆ, ಅಂದ್ರೆ ಆತ್ಮಹತ್ಯೆ ಮಾಡ್ಕೊಂಡು ನೀರಲ್ಲಿ ಬಿದ್ದು, ಜೊತೆಗೆ ಬೆಂಕಿ ಹಚ್ಕೊಂಡು ಸುಟ್ಕೊಂಡು ಕೂಡ ಸತ್ತೋಗಿದ್ದಾರೆ. ಆ ಒಂದು ಈ ಎಲ್ಲಾ ಕಾರಣದಿಂದ ನೀನ್ ಈ ತರ ತೊಂದರೆ ಅನುಭವಿಸ್ತಾ ಇದೀಯ ಅಂತ ನಂಗೆ ಹೇಳಿದ್ರು. ಕೆಲವೊಂದೆಲ್ಲ ಇನ್ನು ಅನುಭವಿಸ್ತಾ ಇದ್ದೆ ನಾನು. ಯಾಕೆ ಅಂತಂದ್ರೆ ನನ್ ರೀಸನ್ ಸಿಕ್ತು. ಅವಾಗ ನನ್ಗೆ ಎಷ್ಟು ರಿಯಲೈಸ್ ಆಯ್ತು ಅಂದ್ರೆ, ನನಗೇನು ಗೊತ್ತಿಲ್ಲ, ನಾನ್ ನೋಡಿಲ್ಲ, ನಂಗೇನು ಈಗ್ಲೂ ನೆನಪಿಲ್ಲ ನನ್ಗೆ. ಬಟ್ ಅವ್ರ ಆ ಮೂಮೆಂಟ್ ಅಲ್ಲಿ ಹೇಳಿದಾಗ ತುಂಬಾ ನೋವಾಯ್ತು. ಯಾರಿಗೆ ನೋವು, ಯಾಕೆ ನೋವು? ನನ್ನ ಕಾರಣದಿಂದ ನನಗ್ ನೋವಲ್ಲ, ನನ್ನ ಕಾರಣದಿಂದ ಆ ಎಲ್ಲಾ ಆತ್ಮಗಳು ಆತರ ತೊಂದ್ರೆ ಅನುಭವಿಸಿ ಸತ್ತೋಗಿದಾರಲ್ಲ ಅಂತ. ಯಾಕೆಂದ್ರೆ ಅಷ್ಟು ಸುಲಭ ಅಲ್ಲ. ಒಂದು ಬೆಂಕಿ ಹಚ್ಕೊಂಡ್ ಸಾಯೋದಕ್ಕೂ ಧೈರ್ಯ ಬೇಕು. ಅಂದ್ರೆ ಆ ಬೆಂಕಿ ಹಚ್ಕೊಂಡ್ ಸಾಯ್ಬೇಕಾದ್ರೆ ಆ ಒಂದು ಉರಿ, ನೋವು, ಸಂಕಟ, ವೇದನೆ ಎಷ್ಟಿರುತ್ತೆ ಅದು. ಅದನ್ನ ಅರ್ಥ ಮಾಡ್ಕೊಂಡೆ. ಆಮೇಲೆ ನೀರಲ್ಲಿ ಬಿಡ್ಬೇಕಾದ್ರೆ ನೀರಲ್ಲಿ ಮುಳುಗ್ ಸತ್ತೋಗಿದ್ದಾರೆ ಅಂತ ಹೇಳಿದ್ರು. ಆ ಟೈಮಲ್ಲಿ ಕೂಡ ಆ ಮುಳುಗ್ಬೇಕಾದ್ರೆ ಎಷ್ಟು ನೋವಾಗುತ್ತೆ, ಉಸಿರು ಗಟ್ತಾ ಇರ್ತದಲ್ಲ, ಅವ್ರು ಎಷ್ಟು ಸಂಕಟ ಅನುಭವಿಸಿರ್ತಾರೆ. ನೇಣಾಕೊಂಡ್ ಸಾಯ್ಬೇಕಾದ್ರೂ ಕೂಡ ಅಷ್ಟೇ. ಅದನ್ನೆಲ್ಲ ರಿಯಲೈಸ್ ಮಾಡ್ಕೊಂಡು ತುಂಬಾ ಅಳು ಬಂದ್ಬಿಡುತ್ತೆ ನನಗೆ. ತುಂಬಾ ಹತ್ಬಿಟ್ಟು ನಾನು ಕ್ಷಮೆ ಕಂಟಿನ್ಯೂಸ್ ಕೇಳ್ತಾ ಇದ್ದೀನಿ. ನೆಕ್ಸ್ಟ್ ಡೇ ನನಗ್ ಆದ ಅನುಭವ ಹೇಗಿತ್ತು ಅಂದ್ರೆ, ಕ್ಷಮೆ ಕೇಳ್ಕೊಂಡು ಇದೇ ತರ ಡೇನಲ್ಲಿ ಮಲ್ಕೊಂಡಿದೀನಿ. ಒಂದು ಆತ್ಮ ಎಂಟ್ರಿ ಕೊಡ್ತು ನನ್ಗೆ. ಕಾಣಿಸ್ತಿದೆ, ಕ್ಲಿಯರ್ ಆಗಿ ಕಾಣಿಸ್ತಾ ಇದೆ, ಇಷ್ಟೇ ಫೇಸ್ ಕಾಣ್ತಾ ಇದೆ. ನಾನು ನನ್ನ ಅನುಭವ ಹಂಚಿಕೆಯಲ್ಲಿ ಕೂಡ ಇದನ್ನ ಹೇಳ್ಕೊಂಡಿದ್ದೆ. ನಾನು ಧ್ಯಾನದ ಅನುಭವ ಹಂಚಿಕೆಯಲ್ಲಿ ಕೂಡ ಎಷ್ಟು ಫೇಸ್ ಕಾಣಿಸ್ತಾ ಇದೆ. ಆ ಒಂದು ಆತ್ಮ ಎಂಟ್ರಿ ಕೊಡ್ತು. ನಾನು ಅಷ್ಟು ಹತ್ತು ಗೋಳಾಡಿ ಕ್ಷಮೆ ಕೇಳಿದ್ದೀನಲ್ಲ, ಅದಕ್ಕೆ ಏನೋ ಅದು ಫೀಲ್ ಆಗಿದೆ, ಆ ಆತ್ಮಕ್ಕೆ ಟಚ್ ಆಗಿದೆ. ಫಸ್ಟ್ ಬಂದು ಅದು ನನಗೆ ಕಿಸ್ ಮಾಡ್ತು. ಆ ಕಿಸ್ ಕೊಟ್ಟಿದ್ ನನಗೆ ಗೊತ್ತಾಯ್ತು. ಆಮೇಲೆ ನಾನು ನೋಡ್ತಾ ಇದ್ದೀನಿ, ಗಮನಿಸ್ತಾ ಇದ್ದೀನಿ, ಅದು ಕಣ್ ತಕೊಂಡಿಗೆ ನೋಡ್ತಾ ಇದ್ದೀನಿ. ಅದು ನನ್ನ ಹತ್ರ ಏನೋ ಮಾತಾಡ್ತಾ ಇದೆ. ಅದು ಎಷ್ಟು ಫೀಲಿಂಗ್ ಇಂದ ಮಾತಾಡ್ತಾ ಇದೆ ಅಂದ್ರೆ, ನನಗೆ ಫೀಲಿಂಗ್ ಅರ್ಥ ಆಗ್ತಿದೆ, ಮಾತು ಗೊತ್ತಾಗ್ತಿಲ್ಲ. ಮಾತುಗಳು ಅರ್ಥ ಆಗ್ಲಿಲ್ಲ ನನ್ಗೆ ಏನ್ ಮಾತಾಡ್ತಿದೆ ಅಂತ. ಫುಲ್ ಫೀಲಿಂಗ್ ಇಂದ ಮಾತಾಡ್ತಾ ಇದೆ. ಆಮೇಲೆ ಫೀಲಿಂಗ್ ಇಂದ ಅದೇ ಫೀಲಿಂಗ್ ಅಲ್ಲಿ ನಾನು ಹಿಂಗೇ ನೋಡ್ತಾ ಇದೆ. ಅದು ಇದ್ದದ ಆತ್ಮ ಹೆಂಗಿತ್ತು ಅಂದ್ರೆ, ಒಂದು ವೈಟ್ ಕಲರ್ ಪೆನ್ಸಿಲ್ ಅಲ್ಲಿ ಔಟ್ಲೈನ್ ಒಂದು ಡ್ರಾಯಿಂಗ್ ಮಾಡಿದ್ರೆ ಯಾವ ತರ ಇರುತ್ತೆ, ಆ ತರ ಡ್ರಾದಲ್ಲಿ ಆ ತರದಲ್ಲಿ ಇತ್ತದು. ಜಸ್ಟ್ ಮುಖ ಅಷ್ಟೇ ಕಂಡಿದ್ದು. ಅದು ನಾನು ಬಂದಿದ್ದಾರೆ, ಯಾರು ಗೊತ್ತಿಲ್ಲ, ಬಂದ್ಬಿಟ್ಟಿದ್ದಾರೆ, ಓಕೆ ನಾನು ಕ್ಷಮೆ ಕೇಳೋಣ ಅಂತ ಆ ಮೂಮೆಂಟ್ ಅಲ್ಲಿ ಕೂಡ ಮತ್ತೆ ಕ್ಷಮೆ ಕೇಳ್ತಾ ಇದ್ದೀನಿ. ಐ ಆಮ್ ಸಾರಿ, ಪ್ಲೀಸ್ ಫರ್ಗಿವ್ ಮಿ. ಅದು ಇಷ್ಟು ಹೇಳೋದಕ್ಕೆ ನನಗೆ ಸಾಧ್ಯ ಆಯ್ತು ಆ ಟೈಮಲ್ಲಿ. ಅದನ್ನ ಹೇಳೋದು ಹಂಗ ಹೇಳಿದ ತಕ್ಷಣ ಮತ್ತೆ ಈ ತರ ಒಂಥರ ಮುಖ ಮಾಡ್ಕೊಂಡು ಎಮೋಷನಲ್ ಆಗಿ ನನಗೆ ನೋಡ್ಬಿಟ್ಟು ಆಮೇಲೆ ಆ ಸೀನ್ ನನಗೆ ಕ್ಲಿಯರ್ ಆಯ್ತು. ಅಂದ್ರೆ ಬೇರೆ ಯಾವ್ದೋ ಒಂದು ಕನಸ್ತಾರ ಬೇರೆ ಸೀನ್ ಕಾಣಿಸ್ತು ನನಗೆ. ಅಂದ್ರೆ ಇದು ರಿಯಲ್ ಆಗಿ ನಾನು ಫೇಸ್ ಮಾಡಿರೋದು, ಕನಸಲ್ಲ. ಈಗ ನನಗೆ ಏನ್ ಹೇಳಿದೆ ಅದ ಆತ್ಮದು ಕನ್ಸಲ್ವೇ ಅಲ್ಲ. ನನ್ಗೆ ಅದು ರಿಯಲ್ ಆಗಿ ಎಕ್ಸ್ಪೀರಿಯನ್ಸ್ ಆಗ್ತಾ ಇದೆ, ನಂಗೆ ಗೊತ್ತಾಗ್ತಿದೆ. ಬಟ್ ನಾನ್ ಕಣ್ಮುಚ್ಕೊಂಡ್ ಮಲಗಿದ್ದೀನಿ ಅಷ್ಟೇ, ನಿದ್ದೆ ಹೋಗಿಲ್ಲ. ಅದು ಒಂದು ಎಕ್ಸ್ಪೀರಿಯನ್ಸ್ ಆ ತರ ಆಗಿತ್ತು. ಅಂದ್ರೆ ಯಾವ ತರಹದಲ್ಲಿ ನಾವು ಕ್ಷಮೆ ಕೇಳೋದ್ರಿಂದ ಆತ್ಮಗಳು ಹೇಗೆ ಹೇಗೆ ರಿಯಲೈಸ್ ಆಗ್ತಾ ಹೋಗ್ತಾ ಇರುತ್ತೆ ಅಂತ. ಎಷ್ಟೋ ಆತ್ಮಗಳು ಕ್ಷಮೆ ಕೇಳಿದೀನಿ, ಕಂಡಿದೆ ಎದುರುಗಡೆಗೇನೆ, ಬಟ್ ಅಕ್ಸೆಪ್ಟ್ ಮಾಡ್ಕೊಂಡಿರಲ್ಲ. ರಿಯಾಕ್ಟ್ ಮಾಡಿದೆ, ರೇಗಿದೆ, ಸಿಟ್ಟು ಮಾಡ್ಕೊಂಡಿದ್ದಾವೆ. ಅದನ್ನು ಕೂಡ ನಾನು ಎಕ್ಸ್ಪೀರಿಯನ್ಸ್ ಶೇರಿಂಗ್ ಕೂಡ ನಾನು ಹೇಳ್ಕೊಂಡಿದ್ದೆ ಮಾಸ್ಟರ್ಸ್. ಇಷ್ಟೆಲ್ಲ ಮಾಡ್ತಾರೆ. ಬಟ್ ನಾವು ಯಾವ ದೊಡ್ಡ ಮಟ್ಟದಲ್ಲಿ ತೊಂದರೆ ಕೊಟ್ಟು ಬಂದಿರ್ತೀವಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಅವಕ್ಕೆ ಎಷ್ಟು ನೋವಾಗಿರುತ್ತೆ. ನಾವ್ ಯಾರಿಗೋ ಇಲ್ಲಿ ಕಾಳು ತೊಗೊಂಡಿರ್ತೀವಿ, ಏನೋ ತೊಂದರೆ ಕೊಟ್ಟಿರ್ತೀವಿ, ಆ ನೋವು ಅವ್ರಿಗೆ ಗೊತ್ತಿರುತ್ತೆ, ನನಗೆ ಗೊತ್ತಿರುತ್ತೆ. ಆಗಿಲ್ಲ ಸಾರಿ ರೀ, ಗೊತ್ತಾಗ್ಲಿಲ್ಲ ಅಂತ ಅನ್ಬೋದು ಸೈಡಲ್ಲಿ ನಾವು. ಆದ್ರೆ ಆ ನೋವು ಅವ್ರು ಅನ್ಭವಿಸ್ತಾ ಇರ್ತಾರೆ. ನಾವ್ ಜಸ್ಟ್ ಮೇಲ್ ಮಾತಿಗೆ ಸಾರಿ ಅಂತ ಕೇಳಿದ್ರೆ ಆ ಸಾರಿಗೆ ಅದು ನೋವು ಹೋಗಲ್ಲ. ಸುಮ್ಮನೆ ಜಸ್ಟ್ ನಮ್ಮ ಮನಸ್ಫೂರ್ತಿಯಾಗಿ ಕೇಳಿದ್ರೆ ಆ ಒಂದು ಫೀಲಿಂಗ್ ಆಗಿ ಟಚ್ ಆಗುತ್ತೆ ಅವ್ರಿಗೆ. ಅವಾಗ ಅವ್ರ ಎಷ್ಟೇ ನೋವಿದ್ರು ಕೂಡ ಓಕೆ ಇರ್ಲಿ ಬಿಡಿ, ಏನೋ ಗೊತ್ತಾಗಿಲ್ಲ, ತುಳಿದಿದ್ದೀರಾ ಅಂತ ಅಂತಾರ. ಅವಾಗ ಮೇಲ್ ನಾವು ಸಾರಿ ಕೇಳಿದ್ರೆ ಅದು ಟಚ್ ಆಗಲ್ಲ, ಅದು ಗೊತ್ತಾಗ್ಬಿಡುತ್ತೆ. ಫೀಲಿಂಗ್ ಟು ಫೀಲಿಂಗ್ ಅದು ಎಕ್ಸ್ಚೇಂಜ್ ಆಗಿ ಗೊತ್ತಾಗ್ಬಿಡುತ್ತಲ್ವಾ. ನಿಮ್ಗೂ ಗೊತ್ತಾಗುತ್ತೆ, ನನ್ಗೂ ಗೊತ್ತಾಗುತ್ತೆ. ಅದೇ ವಿಧಾನ ಇಲ್ಲಿ ಕರ್ಮಚಕ್ರದಲ್ಲಿ ನಮ್ಗೆ ತಿಳಿಸ್ತಿರೋದು. ಆ ಜ್ಞಾನ ಬರ್ಬೇಕು. ಆ ಜ್ಞಾನ ಬಂದಾಗ ಸರಿ ಹೋಗ್ತಾ ಬರುತ್ತೆ. ನಮ್ಗೆ ಈ ಒಂದು ಜ್ಞಾನ ಬರ್ಬೇಕಂದ್ರೆ ಈ ತರ ಕ್ಷಮಾಪಣೆ ಕೇಳ್ತಾ, ಅದು ಕೂಡ ಒಂದು 40 days ಮಾಡ್ಬೇಕು ಅಂತ ತಿಳಿಸ್ತಿದ್ದಾರೆ. ಅಂದ್ರೆ ಯಾವ ತರಹದಲ್ಲಿ ಕರ್ಮ ಧ್ಯಾನ ಮಾಡ್ಬೇಕು ಅಂತ ಅಲ್ಲಿ ತಿಳಿಸಿ. ಕರ್ಮ ಧ್ಯಾನ ಮೀನ್ಸ್ ಒಂದು ಕ್ಷಮಾಪಣೆ ಕೇಳ್ಕೊಂಡು ನಾವು ಧ್ಯಾನ ಮಾಡ್ತಾ, ಒಂದು ಮಲಗೋ ಮುಂಚೆ ಧ್ಯಾನ ಮಾಡ್ತಾ, ಒಂದು ಮಧ್ಯರಾತ್ರಿ ಈ ತರ ಎಚ್ಚರ ಆಗ್ಲಿ ಅಂತ ಕೇಳ್ಕೊಂಡು ನಾವು ಧ್ಯಾನ ಮಾಡೋದು. ಆ ಟೈಮಲ್ಲಿ ಮಧ್ಯರಾತ್ರಿನ ಬೆಳಿಗ್ಗೆ ಜಾವನ ಯಾವಾಗ್ಲೂ ಎಚ್ಚರ ಆಗುತ್ತೆ. ಆ ಟೈಮಲ್ಲಿ ಯಾವುದೇ ಆಲೋಚನೆ ಇಲ್ದಂಗೆ ಶೂನ್ಯದಿಂದ ಇಟ್ಕೊಂಡು ಇದೇನೋ ಒಂದು ಕರ್ಮ ಒಂದು ಹೇಳ್ಕೋಬೇಕು. ಈ ಕರ್ಮ ಅನುಭವಿಸ್ತಾ ಇದ್ದೀನಿ ಅಂದ್ರೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ನಾನ್ ಏನ್ ತೊಂದ್ರೆ ಯಾರಿಗ್ ಕೊಟ್ಟಿದ್ದೀನಿ ನಾನ್ ತೋರಿಸಿ ಮಾಸ್ಟರ್ಸ್. ಅದನ್ನ ಒಂದು 41 days ಅಥವಾ 40 days ಅದನ್ನ ಡೈಲಿ ನಿರಂತರವಾಗಿ ಅದು ತೋರಿಸೋ ತನಕ ಕೇಳ್ಬೇಕು. ಡ್ರೀಮ್ ಅಲ್ಲಿ ಯಾವ್ದೋ ಒಂದು ಟೈಮಲ್ಲಿ ನಮ್ಗೆ ತೋರಿಸ್ತಾರೆ.
ಅದನ್ನ ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಂಡು ಅದನ್ನ ನಾವು ಅನಲೈಸ್ ಮಾಡ್ಬೇಕು ಡ್ರೀಮ್ ನ. ಅದ್ರ ಪ್ರಕಾರವಾಗಿ ಯಾರು ತೊಂದರೆ ಕೊಟ್ಟಿದೆ ಅಂತ ಗೊತ್ತಾದಾಗ ಅಲ್ಲಿ ಕ್ಷಮಾಪಣೆ ಕೇಳ್ತಾ ಹೋಗ್ಬೇಕು. ಅದನ್ನು ಕೂಡ ಒಂದು ಮಂಡಲ ಅಂತ ಮಾಡ್ಬೇಕಾದ್ರೆ 21 days ಅಥವಾ 41 days ಮಾಡ್ತಾ ಬರ್ಬೇಕು. ಯಾಕಂದ್ರೆ ಸಡನ್ ಆಗಿ ಯಾವ್ದು ನಿವಾರಣೆ ಆಗಲ್ಲ. ಈಗ ಸಡನ್ ಆಗಿ ಒಬ್ರು ಮಾತ್ರ ಕೊಟ್ಟ ತಕ್ಷಣನೇ ಅದು ಕ್ಲಿಯರ್ ಆಗೋದಕ್ಕೂ ಕೂಡ ಅದಿಷ್ಟು ಅಂತ ಟೈಮ್ ಇರುತ್ತೆ. ಒಂದು ಇಂಜೆಕ್ಷನ್ ಕೊಟ್ರು ಕೂಡ 1 day ಅಥವಾ 2 day ಅಥವಾ ಇಷ್ಟು ಅಂತ ಅಟ್ಲೀಸ್ಟ್ ಅವರ್ಸ್ ಆದ್ರೂ ಟೈಮ್ ಇರುತ್ತೆ. ಅದೇ ತರಹದ ಈ ನಮ್ಮ ಕರ್ಮ ಅನ್ನೋದು ಕೂಡ ಎಷ್ಟು ದೊಡ್ಡದು ಅಥವಾ ಎಷ್ಟು ಸಣ್ಣದು ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಯಾವ ತರಹದೆಲ್ಲ ಮಾಡಿದೀವಿ ಅಂತ ಅದು ಕ್ಲಿಯರ್ ಆಗೋದಕ್ಕೆ ಇಷ್ಟು ನಾವು ಡೇಸ್ ಅಲ್ಲಿ ಮಾಡ್ತಾ ಹೋಗ್ಬೇಕು. ಅವಾಗ ಆ ಸ್ವಪ್ನದಲ್ಲಿ ನಮಗೆ ತೋರಿಸ್ತಾ ಇರ್ತಾರೆ ಆ ಹಿಂಸೆಗೆ ಯಾರು ಹಿಂಸೆ ಕೊಟ್ಟಿದೀವಿ, ಆ ಪ್ರಾಣಿ ಅಥವಾ ಒಂದು ಮನುಷ್ಯ, ಆ ವ್ಯಕ್ತಿ, ಅದನ್ನ ತೋರಿಸಿದಾಗ ಅಲ್ಲಿ ಕ್ಷಮಾಪಣೆ ಅಲ್ಲಿ ಕೇಳಕ್ಕಾದ್ರೆ ಕೇಳ್ಬೋದು, ಇಲ್ಲಾಂದ್ರೆ ನಾವು ಎಚ್ಚರ ಆದ್ಮೇಲೆ ಧ್ಯಾನಕ್ಕೆ ಕೂತ್ಕೊಂಡು ಅಲ್ಲಿ ಕ್ಷಮೆ ಕೇಳೋದು. ಇನ್ನು ಇದರಲ್ಲಿ ಹೇಳ್ತಾ ಇದ್ದಾರೆ ಮಾಂಸಾಹಾರವನ್ನ ಖಂಡಿತವಾಗಿ ಬಿಡಬೇಕು ಅಂತ. ಅದು ಕೂಡ ಕರ್ಮಕ್ಕೆ ಇಲ್ಲಿ ಕಾರಣ ಆಗುತ್ತೆ ಅಂತ ತಿಳಿಸ್ತಾ ಇದ್ದಾರೆ. ನನ್ಗೆ ಗೊತ್ತಿಲ್ಲ ಎಷ್ಟು ಜನ ಮಾಂಸಾಹಾರಿಗಳಿದ್ದಾರೆ ಅಂತ ಗೊತ್ತಿಲ್ಲ. ಬಹಳ ಜನ ಸಸ್ಯಾಹಾರಿಗಳು ಕೂಡ ಮಾಂಸಾಹಾರವನ್ನ ತಿಂತಾ ಇದ್ದಾರೆ, ಸೇವನೆ ಮಾಡ್ತಾ ಇದ್ದಾರೆ ಈಗಿನ ಇದ್ರಲ್ಲಿ ನೋಡ್ಬೇಕು ಅಂದ್ರೆ. ಬಟ್ ಇಲ್ಲಿ ಮಾಂಸವನ್ನ ನಾವು ಸೇವನೆ ಮಾಡೋದು ಕೂಡ ಕರ್ಮವೇ. ಯಾವ ಪ್ರಾಣಿಯನ್ನ ಹಿಂಸೆ ಮಾಡಿ ಅದರ ರಕ್ತ ಮಾಂಸ ಎಲ್ಲ ಇದು ಮಾಡ್ತಾರಲ್ಲ ಅದು ಕರ್ಮ ಆಗ್ಲೇಬೇಕಲ್ವಾ. ಒಂದ್ ಬರೇ ಗೊತ್ತಿದ್ದ ಯಾರಿಗೋ ತೊಂದರೆ ಕೊಟ್ಟಿದ್ದು ಕರ್ಮ ಆಗಿರುತ್ತೆ ಅಂದ್ರೆ ನಾವ್ ಬೇಕು ಅಂತಾನೆ ಆ ಪ್ರಾಣಿಯನ್ನ ಸಾಯಿಸಿ ಅಥವಾ ನಾವು ಕೊಂದಿಲ್ದೆ ಇದ್ರು ಕೂಡ ಬೇರೆ ಕೊಂದಿರ್ತಾರೆ, ಬೇರೆಯವರೆಲ್ಲ ಮಾಡಿರ್ತಾರೆ, ಅದ್ ತಗೊಂಬಂದ್ ಮಾರಾಟ ಮಾಡಿರ್ತಾರೆ, ನಾವ್ ತಿಂದಿರ್ತೀವಿ, ತಗೊಂಬಂದಿರ್ತೀವಿ, ಅಡ್ಗೆ ಎಲ್ಲ ಮಾಡ್ಕೊಂಡು ತಿನ್ಬಿಡ್ತೀವಲ್ಲ, ಅದು ಕೂಡ ಕರ್ಮನೇ ಅಂತ ತಿಳಿಸ್ತಿದ್ದಾರೆ. ಆ ಕರ್ಮ ಆಗ್ಬಾರ್ದು ಅಂದ್ರೆ ನಾವು ಶಾಕಾಹಾರಿಗಳಾಗಿರ್ಬೇಕು ಅಂತ ಇಲ್ಲಿ ತಿಳಿಸ್ತಾ ಇದ್ದಾರೆ ನಮಗೆ. ಓಕೆ ಮಾಸ್ಟರ್ಸ್, ಇಲ್ಲಿಗೆ ಸಮಯ ಕೂಡ ಮುಗೀತು. ಇಷ್ಟು ಒಂದು ಕರ್ಮ ಚಕ್ರದ ಸಂಬಂಧಪಟ್ಟ ಒಂದು ಸ್ವಲ್ಪ ಬ್ರೀಫ್ ಆಗಿ ಹೇಳಿರೋದು. ಇದನ್ನು ಸ್ವಲ್ಪ ದೊಡ್ಡದಿದೆ, ಇದು ಸ್ವಲ್ಪ ಉದಾಹರಣೆ ಸಮೇತವಾಗಿ ನಮ್ಗೆ ಇಲ್ಲಿ ಕೊಡ್ತಾ ಹೋಗಿದ್ದಾರೆ. ಇನ್ನು ಯಾರಾದ್ರೂ ಬೇಕು ಅಂದ್ರೆ ಈ ಪುಸ್ತಕವನ್ನ ಕೂಡ ನೀವು ಓನ್ ಆಗಿ ಪರ್ಚೇಸ್ ಕೂಡ ಮಾಡ್ಬೋದು. ಪರ್ಚೇಸ್ ಮಾಡಿ ನಿಮಗೆ ಓದ್ಬೋದು, ತಿಳ್ಕೊಬಹುದು. ಬಟ್ ಇಲ್ಲಿ ನನ್ನ ಒಂದು ಎಕ್ಸ್ಪೀರಿಯನ್ಸ್ ನಾನು ಯಾಕೆ ಇಲ್ಲಿ ಹೇಳ್ಕೊಳ್ತಾ ಹೋಗ್ತಾ ಇದ್ದೀನಿ ಅಂದ್ರೆ ಈ ಒಂದು ಕರ್ಮ ಚಕ್ರ ಬುಕ್ಕು ಅಥವಾ ಒಂದು ಅಡಾಪ್ಟ್ ಮಾಡ್ಕೊಂಡಾಗ ಈ ಒಂದು ಕರ್ಮ ಧ್ಯಾನ ಅಥವಾ ಒಂದು ಕರ್ಮದ ಕ್ಷಮೆಯನ್ನ ಕೇಳ್ತಾ ಹೋದಾಗ ಎಷ್ಟು ಕರ್ಮಗಳು ರಿಲೀಸ್ ಆಗಿರೋದು ಗೊತ್ತಾಗಿದೆ ನನ್ಗೆ. ಹಾಗೆ ರಿಲೀಸ್ ಆಗದೆ ಇರೋವು ಕೂಡ ಗೊತ್ತಾಗಿದೆ. ಅಂದ್ರೆ ಕೆಲವೊಂದು ಮಾಗಿದ ಹಣ್ಣು ಹೇಗೆ ತಿನ್ನೋದಕ್ಕೆ ಯೋಗ್ಯವಾಗಿರುತ್ತೆ, ಹಾಗೆ ಮಾಗದೆ ಇರೋ ಹಣ್ಣು ತಿನ್ನೋದಕ್ಕೆ ಯೋಗ್ಯ ಇರಲ್ಲ. ಬಟ್ ಆದ್ರೂ ಬಲವಂತವಾಗಿ ತಿಂದಾಗ ಅದು ರುಚಿ ಇರಲ್ಲ, ಆ ತರ ಆಗ್ಬಿಡುತ್ತೆ. ಫುಲ್ ಕರ್ಮ ಅನ್ನೋದು ಮಾಗಿದಾಗ ಆ ಕರ್ಮ ಅನ್ನಿಸ್ಲೇಬೇಕಾಗತ್ತೆ. ಬಟ್ ಅದು ಕೂಡ ಕ್ಲಿಯರ್ ಮಾಡ್ಕೋಬೇಕು ಅಂದ್ರೆ ನಾವ್ ಮತ್ತೆ ಮನಸ್ಫೂರ್ತಿಯಾಗಿ ಕ್ಷಮೆ ಕೇಳಿದಾಗ ಅದ್ರ ಎಫೆಕ್ಟ್ ಹೇಗಿರುತ್ತೆ, ತುಂಬಾ ಜೋರಾಗೋದು ಸ್ವಲ್ಪ ಮಟ್ಟಿಗೆ ಆಗ್ಬೋದು. ಅದು ಎಫೆಕ್ಟ್ ಕಮ್ಮಿ ಆಗುತ್ತವ, ಒಟ್ಟಿನಲ್ಲಿ ಕ್ಲಿಯರ್ ಆಗಲ್ಲ, ಕಮ್ಮಿ ಆಗುತ್ತೆ. ಅದೇನೋ ಹೇಳ್ತಾರಲ್ಲ ದೊಡ್ಡದಾಗ ಆಗೋದು ಒಂದು ಸಣ್ಣದ್ರಾಗ ಹೋಗುತ್ತೆ ಅಂತಾರಲ್ಲ, ಆ ತರದಲ್ಲಿ. ಹಾಗಾಗಿ ನಾವ್ ಇದನ್ನ ಒಂದು ಕ್ಷಮೆ ಅನ್ನೋದು ಕೂಡ ನಾವು ಕೇಳಲೇಬೇಕಾಗುತ್ತೆ. ಅವಾಗೆ ಕ್ಷಮೆಯನ್ನ ಕೂಡ ಕೊಡ್ಬೇಕಾಗುತ್ತೆ. ನಾವ್ ಕೇಳೋದಷ್ಟೇ ಅಲ್ಲ, ಅವ್ರಿಗೂ ಕೂಡ ಕೊಡ್ಬೇಕಾಗುತ್ತೆ. ಇದಿಷ್ಟು ನಮ್ಗೆ ತಿಳಿಸ್ತಾ ಈ ಕರ್ಮಚಕ್ರ ಅನ್ನೋದೊಂದು ಶಿಕ್ಷೆ ಅಲ್ಲ, ಶಿಕ್ಷಣ ಅಂತ ಇಲ್ಲಿ ನಮ್ಗೆ ಭೀಮನೇನಿ ವಂಶಿಕಿರಣ್ ಮಾಸ್ಟರ್ ಅವರು ಈ ಒಂದು ಪುಸ್ತಕದ ಮುಖಾಂತರವಾಗಿ ನಮಗೆ ತಿಳಿಸಿದ್ದಾರೆ. ಆಸಕ್ತರು ಈ ಒಂದು ಪುಸ್ತಕವನ್ನ ಬೈ ಮಾಡ್ಬೋದು. ಓನ್ಲಿ 50 rupees ಅಷ್ಟೇ ಇದು ಈ ಪುಸ್ತಕ. ಓಕೆ ಮಾಸ್ಟರ್ಸ್, ಈ ಒಂದು ಅವಕಾಶ ಕೊಟ್ಟಿದ್ದಕ್ಕಾಗಿ ಯೂನಿವರ್ಸ್ಗೆ ಹಾಗೆ ಈ ವೇದಿಕೆಯನ್ನ ಕಲ್ಪಿಸಿಕೊಟ್ಟಂತ ರಂಗನಾಥ್ ಸರ್ ಗುರುಜಿಗೂ ಕೂಡ ಹಾಗೆ ನಿಮ್ಮೆಲ್ಲರಿಗೂ ಕೂಡ ನನ್ನ ಆತ್ಮಪೂರ್ವಕ ನಮಸ್ಕಾರಗಳನ್ನ ತಿಳಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಮಾಸ್ಟರ್ಸ್. ಥ್ಯಾಂಕ್ ಯು ಮೇಡಮ್.